ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು JS ಸೋಮನಾಳ್, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇಂದಿನ ಅವಧಿಯಲ್ಲಿ GPSR ಪರೀಕ್ಷೆ, HSR ಪರೀಕ್ಷೆ, PSR ಪರೀಕ್ಷೆ ಮತ್ತು ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತೆ ಇವತ್ತಿನ ಅವಧಿಯಲ್ಲಿ ಭಾರತೀಯ ವಾಯುಸೇನೆ ಬಗ್ಗೆ ಕುರಿತು ಏನಪ್ಪಾ ಅಂದ್ರ ನಾನು ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತಿದ್ದೀನಿ. ಈಗಾಗಲೇ GPSR, HSR, PSR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಪ್ರಕಾರ ಏನಪ್ಪಾ ಅಂದ್ರ ನಾವು ಏನಪ್ಪಾ ಅಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಕ್ಲಾಸ್ ಅನ್ನ ಮಾಡ್ತಿದ್ದೀವಿ. ಈಗ ನಮ್ಮ GPSR, HSR ಮತ್ತು PSR ಪರೀಕ್ಷೆಗೆ ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಸಿಲೆಬಸ್ 3 ವಿಂಗ್ಸ್ ಆಫ್ ದಿ ಆರ್ಮಿ ಅಂತ ಸಿಲೆಬಸ್ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಒಂದನೇ ವಿಡಿಯೋ ಏನ್ ಮಾಡಿದ್ವಪ್ಪ ಅಂದ್ರ ಭೂಸೇನೆ ಬಗ್ಗೆ ಮಾಡಿದೀವಿ. ಇನ್ನು ಎರಡನೇ ವಿಡಿಯೋ ಯಾವ್ದಪ್ಪ ಅಂದ್ರ ಭಾರತೀಯ ವಾಯುಸೇನೆ ಬಗ್ಗೆ ಏನಪ್ಪಾ ಅಂದ್ರ ಬರ್ತದ. ಬನ್ನಿ ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ಇವತ್ತು ನಾವು ಭಾರತೀಯ ವಾಯುಸೇನೆಯ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿಯನ್ನು ಮಾಡೋಣ. ನೋಡ್ರಿ ಇಲ್ಲಿ ಯಾವ ರೀತಿಯಾಗಿ ಮಾಹಿತಿ ಇದೆ ಅನ್ನೋದು ಒಂದ್ಸಲ ಏನಪ್ಪಾ ಅಂದ್ರ ನೋಡೋಣ. ಭಾರತೀಯ ವಾಯುಸೇನೆ ಭಾರತದ ಸಶಸ್ತ್ರ ಪಡೆಗಳಲ್ಲಿ ಪ್ರಮುಖವಾಗಿದ್ದು, ಒಟ್ಟಾರೆಯಾಗಿ ಏನಪ್ಪಾ ಅಂದ್ರ ಇಂಡಿಯನ್ ಅಂದ್ರ ಭಾರತದ ಸಶಸ್ತ್ರ ಪಡೆಗಳಲ್ಲಿ ಪ್ರಮುಖವಾಗಿ ಎಷ್ಟು ಪಡೆಗಳು ಬರ್ತಾವಪ್ಪ ಅಂದ್ರ 3 ಪಡೆಗಳು ಬರ್ತಾವ. ಒಂದನೇದೇನಪ್ಪ ಅಂದ್ರ ಭೂಸೇನೆ ಬರ್ತದ. ಒಂದನೇದು ಯಾವ್ದು ಬರ್ತದ? ಭೂಸೇನೆ ಬರ್ತದ. ಹಿಂದಿನ ಕ್ಲಾಸ್ಗಳ ಒಂದ್ಸಲ ವೀಕ್ಷಣೆ ಮಾಡಿದ್ರಪ್ಪ ಅಂದ್ರ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಏನಾಗ್ತದಪ್ಪ ಅಂದ್ರ ಡೀಟೇಲ್ಸ್ ಆಗಿ ಸಿಗ್ತದ. ಎರಡನೇದು ಏನಪ್ಪಾ ಅಂದ್ರ ವಾಯುಸೇನೆ ಬರ್ತದ. ಎರಡನೇದು ಏನ್ ಬರ್ತಂದ್ರ ವಾಯುಸೇನೆ ಬರ್ತದ. ಮೂರನೇದು ಏನಪ್ಪಾ ಅಂದ್ರ ನೌಕಾ ಸೇನೆ ಬರ್ತದ. ಯಾವ್ದು ಬರ್ತದ? ನೌಕಾ ಸೇನೆ ಬರ್ತದ. ನೋಡ್ರಿ, ಇಂದಿನ ಕ್ಲಾಸ್ನೊಳಗೆ ಏನೇನ್ ಡಿಸ್ಕಸ್ ಮಾಡಿದವಪ್ಪ ಅಂದ್ರ ಭಾರತದ ಭೂಗಡಿಗಳ ಬಗ್ಗೆ, ಭೂಸೇನೆ ಬಗ್ಗೆ ಏನಪ್ಪಾ ಅಂದ್ರ ಡಿಸ್ಕಸ್ ಮಾಡಿದ್ವಿ. ಅದನ್ನು ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ವಿಡಿಯೋ ನೋಡ್ರಿ. ನೆಕ್ಸ್ಟ್ ಬರೋದಂತ ಏನಪ್ಪಾ ಅಂದ್ರ ನೌಕಾಸೇನೆ ಬಗ್ಗೆ ಏನಪ್ಪಾ ಅಂದ್ರೆ ವಿಡಿಯೋ ಸಂಪೂರ್ಣವಾಗಿ ಇನ್ ಡೀಟೇಲ್ ಆಗಿ ಏನಪ್ಪಾ ಅಂದ್ರ ಇಲ್ಲಿ ವಿಷಯಗಳನ್ನ ಏನಪ್ಪಾ ಅಂದ್ರ ಚರ್ಚೆ ಮಾಡ್ತದ. ನೋಡ್ರಿ, ಭಾರತದ ವಾಯುಸೇನೆ ವಿಶ್ವದ 4ನೇ ಅತ್ಯಂತ ಶಕ್ತಿಶಾಲಿ ವಾಯುಪಡೆಯಾಗಿದೆ. ನೋಡ್ರಿ, ವಿಶ್ವದ ಅತ್ಯಂತ ಶಕ್ತಿಶಾಲಿ ವಾಯುಪಡೆ 4ನೇ ವಾಯುಪಡೆ ಯಾವುದಪ್ಪ ಅಂದ್ರ ಭಾರತದ ವಾಯುಸೇನೆ ಬರ್ತದ. ಯಾವ ದೇಶದ ವಾಯುಸೇನೆ ಬರ್ತದ? ಭಾರತದ ವಾಯುಸೇನೆ ಏನಪ್ಪಾ ಅಂದ್ರ ಬರ್ತದ. ಯಾವ ವಾಯುಸೇನೆ ಬರ್ತದ? ಭಾರತದ ವಾಯುಸೇನೆ ಬರ್ತದ. ನೋಡ್ರಿ, ಈ ವಾಯುಸೇನೆ ಏನೇನು ಕೆಲಸ ಮಾಡ್ತದಪ್ಪ ಅಂದ್ರ ಇದು ಭಾರತದ ಆಕಾಶದ ಗಡಿಗಳನ್ನು ರಕ್ಷಿಸುವುದಲ್ಲದೆ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಮಾನವೀಯ ನೆರವು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನೋಡ್ರಿ, ಭಾರತದ ವಾಯುಸೇನೆ ಏನೇನು ಕೆಲಸ ಮಾಡ್ತದಪ್ಪ ಅಂದ್ರ ಭಾರತದ ಆಕಾಶದ ಗಡಿಗಳನ್ನು ರಕ್ಷಣೆ ಮಾಡ್ತದ. ಯಾವ ಗಡಿಗಳನ್ನು ರಕ್ಷಣೆ ಮಾಡ್ತದ? ಆಕಾಶದ ಗಡಿಗಳನ್ನು ರಕ್ಷಣೆ ಮಾಡ್ತದ. ಕೇವಲ ಆಕಾಶದ ಗಡಿಗಳನ್ನ ಅಷ್ಟೇ ರಕ್ಷಣೆ ಮಾಡ್ತದ ಅನ್ನೋದು ಇಲ್ಲ. ಏನಾದರೂ ನೈಸರ್ಗಿಕ ವಿಕೋಪಗಳು ಏನಾದರೂ ಸಂಭವಿಸಿದಾದಲ್ಲಿ ಅಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ಮಾನವೀಯ ಕಾರ್ಯಗಳನ್ನ ಏನಪ್ಪಾ ಅಂದ್ರ ಮಾನವೀಯ ಸೇವೆಯನ್ನ ಏನಪ್ಪಾ ಅಂದ್ರ ಸಲ್ಲಿಸ್ತದ. ಏನ್ರಿ ಸರ್ ನೈಸರ್ಗಿಕ ವಿಕೋಪಗಳಂದ್ರ? ನೋಡ್ರಿ, ಒಂದೇದು ಪ್ರವಾಹಗಳು ಉಂಟಾದಂತ ಸಂದರ್ಭದಲ್ಲಿ ಜನರಿಗೆ ಏನಪ್ಪಾ ಅಂದ್ರ ಸಹಾಯ ಮಾಡ್ತದ. ಭೂಕಂಪಗಳಾದಂತ ಸಂದರ್ಭದಲ್ಲಿ ಏನಾದ್ರೂ ಭೂಕಂಪಗಳು ಸಂಭವಿಸದಂದ್ರ ನೆಕ್ಸ್ಟ್ ಬರಗಾಲದ ಸಂದರ್ಭದಲ್ಲಿ ಇಂಥ ಏನಾದ್ರೂ ನೈಸರ್ಗಿಕ ವಿಕೋಪಗಳು ಏನಾದ್ರೂ ಅಂದ್ರ ಸಂಭವಿಸಿದವಪ್ಪ ಅಂದ್ರ ಭಾರತದ ವಾಯುಸೇನೆ ಏನ್ ಮಾಡ್ತದಪ್ಪ ಅಂದ್ರ ಅಲ್ಲಿ ಮಾನವೀಯ ಕಾರ್ಯಗಳನ್ನ ಕೈಗೊಳ್ಳುತ್ತದ, ಮಾನವೀಯ ಸೇವೆಯನ್ನು ಮಾಡ್ತದ. ಜನರಿಗೆ ಏನ್ ಮಾಡ್ತದಪ್ಪ ಅಂದ್ರ ಸಹಾಯದ ಹಸ್ತವನ್ನ ಏನಪ್ಪಾ ಅಂದ್ರ ಸಾಚಿಸ್ತದ. ಇಲ್ಲಿ ಏನು ನಮಗ್ ಪ್ರಶ್ನೆ ಕೇಳ್ತಾನಪ್ಪ ಅಂದ್ರ ವಿಶ್ವದ ಅತ್ಯಂತ 4ನೇ ಶಕ್ತಿಶಾಲಿ ವಾಯುಪಡೆ ಯಾವ್ದಂತ ಏನಪ್ಪಾ ನಮ್ಮ ಪ್ರಶ್ನೆವನ್ನ ಕೇಳಬಹುದು. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಇನ್ನ ಭಾರತದ ವಾಯುಸೇನೆಗೆ ಸಂಬಂಧಪಟ್ಟಂತ ಇತಿಹಾಸ ಮತ್ತು ಸ್ಥಾಪನೆ ಬಗ್ಗೆ ನೋಡೋಣ ಬನ್ನಿ. ನೋಡ್ರಿ, ಸ್ಥಾಪನೆ 8 ಅಕ್ಟೋಬರ್ 1932 ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿ ಸ್ಥಾಪಿಸಲಾಯಿತು. ನೋಡ್ರಿ, ಭಾರತೀಯ ವಾಯುಸೈನ್ಯವನ್ನು ಅಕ್ಟೋಬರ್ 8, 1932 ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿ ಸ್ಥಾಪನೆ ಮಾಡ್ತಾರ. ಯಾವ ಸಾಮ್ರಾಜ್ಯದ ಅಡಿಯಲ್ಲಿ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿ ಸ್ಥಾಪನೆ ಮಾಡ್ತಾರ. ಯಾವ ವರ್ಷ ಸ್ಥಾಪನೆ ಮಾಡ್ತಾರ? 8 ಅಕ್ಟೋಬರ್ 1932. ಅಕ್ಟೋಬರ್ 8, 1932 ಏನಪ್ಪ ಅಂದ್ರ ಭಾರತದ ವಾಯುಸೇನೆ ಏನಪ್ಪ ಅಂದ್ರ ಸ್ಥಾಪನೆ ಮಾಡ್ತಾರ. ಆ ಸಮಯದಲ್ಲಿ ಭಾರತದ ವಾಯುಸೇನೆಗೆ ಏನಂತ ಕರಿತಿದ್ರಪ್ಪ ಅಂದ್ರ ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಂತ ಕರಿತಿದ್ರು. ಏನಂತ ಕರಿತಿದ್ರು? ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಂತ ಕರಿತಿದ್ರು. ಇಂಪಾರ್ಟೆಂಟ್. ಭಾರತದ ವಾಯುಸೇನೆಯ ಹಳೆಯ ಹೆಸರೇನು? ಭಾರತದ ವಾಯುಸೇನೆಯ ಮೊದಲ ಹೆಸರೇನಂತ ನಮಗೆ ಪ್ರಶ್ನೆಗಳನ್ನ ಕೇಳಬಹುದು. ನೋಡ್ರಿ, ಭಾರತದ ವಾಯುಸೇನೆಯ ಮೊದಲ ಹೆಸರು ಏನಿದೆಪ್ಪ ಅಂದ್ರ ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಂತಾರ. ಏನಂತಾರ? ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಂತಾರ. ಭಾರತದಲ್ಲಿ ವಾಯುಸೇನೆ ಏರ್ ಫೋರ್ಸ್ ಅನ್ನು ಯಾರು ಸ್ಥಾಪನೆ ಮಾಡಿದ್ರಪ್ಪ ಅಂದ್ರೆ ಬ್ರಿಟಿಷರು ಸ್ಥಾಪನೆ ಮಾಡಿದ್ರು.
ಯಾವಾಗ ಸ್ಥಾಪನೆ ಮಾಡಿದ್ರು? ಅಕ್ಟೋಬರ್ 8, 1932 ಏನಪ್ಪಾ ಅಂದ್ರ ಅದನ್ನ ಸ್ಥಾಪನೆ ಮಾಡ್ತಾರ. ನನಗೆ ಉಳಿತದಲ್ಲ, ಇನ್ನೇನ್ ಹೇಳ್ತೀನಿ ನೋಡ್ರಿ. ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಯಾವಾಗ ಸ್ಥಾಪನೆ ಮಾಡಿದ್ರು? ಅಕ್ಟೋಬರ್ 8. ಯಾವಾಗ? ಅಕ್ಟೋಬರ್ 8ಕ್ಕೆ ಏನಪ್ಪಾ ಅಂದ್ರೆ ಅದು ಸ್ಥಾಪನೆ ಮಾಡ್ತಾರ. ಅಕ್ಟೋಬರ್ 8, 1932 ಏನಪ್ಪಾ ಅಂದ್ರೆ ಅದನ್ನ ಸ್ಥಾಪನೆ ಮಾಡ್ತಾರ. ನೋಡ್ರಿ, ಸ್ವಾತಂತ್ರ್ಯದ ನಂತರ ಏನಾಗ್ತದ? ಭಾರತ ಯಾವಾಗ ಸ್ವಾತಂತ್ರ್ಯ ಪಡಿತದ ಎಲ್ಲರಿಗೂ ಗೊತ್ತದ. ಸ್ವಾತಂತ್ರ್ಯ ನಂತರ ಏನಾಗ್ತದಪ್ಪ ಅಂದ್ರ 1955ರಲ್ಲಿ. ಎಷ್ಟರಲ್ಲಿ? 1955ರಲ್ಲಿ ಭಾರತ ಗಣರಾಜ್ಯವಾದಂತ ಸಂದರ್ಭದಲ್ಲಿ ರಾಯಲ್ ಎಂಬ ಪದವನ್ನು ತೆಗೆದು ಹಾಕಿ ಭಾರತೀಯ ವಾಯುಸೇನೆ ಅಂತ ಹೆಸರಿಸಲಾಯಿತು. ನೋಡ್ರಿ, ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಬ್ರಿಟಿಷರು ಯಾವಾಗ ಸ್ಥಾಪನೆ ಮಾಡ್ತಾರ ಅಂದ್ರ ಅಕ್ಟೋಬರ್ 8, 1932ರಲ್ಲಿ ಸ್ಥಾಪನೆ ಮಾಡ್ತಾರ. ನಂತರ ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡಿತದ. 1947 ಆಗಸ್ಟ್ 15ಕ್ಕೆ ಏನಪ್ಪಾ ಅಂದ್ರ ಸ್ವಾತಂತ್ರ್ಯವನ್ನು ಪಡಿತದ. ಬ್ರಿಟಿಷರು ಭಾರತ ಬಿಟ್ಟು ಹೋದ ನಂತರ ಈ ರಾಯಲ್ ಪದ ಬೇಡ, ಈ ರಾಯಲ್ ಪದ ಏನಾಗ್ತದಪ್ಪ ಅಂದ್ರ ವಸಾಹತುಶಾಹಿ ಏನಪ್ಪಾ ಅಂದ್ರ ಸೂಚಿಸ್ತದ. ಏನ್ ಸೂಚಿಸ್ತದ ಇದು? ವಸಾಹತುಶಾಹಿಯನ್ನು ಸೂಚಿಸ್ತದ. 1950 ಜನವರಿ 26ಕ್ಕ ಭಾರತ ಗಣರಾಜ್ಯವಾಗ್ತದ. ಆ ಗಣರಾಜ್ಯವಾದ ನಂತರ ಏನ್ ಮಾಡ್ತಾರಪ್ಪ ಅಂದ್ರ ಈ ವಸಾಹತುಶಾಹಿಯನ್ನು ಸೂಚಿಸುವಂತ ರಾಯಲ್ ಎಂಬ ಪದವನ್ನು ತೆಗೆದಾಕ್ತಾರ. ಯಾವ ಪದವನ್ನ ತೆಗೆದಾಕ್ತಾರ? ರಾಯಲ್ ಎಂಬ ಪದವನ್ನ ಹಾಕ್ತಾರ, ತೆಗೆದು ಹಾಕ್ತಾರ. ರಾಯಲ್ ಪದ ತೆಗೆದ ಅದಕ್ಕೆ ಏನಂತ ನಾಮಕರಣ ಮಾಡ್ತಾರಪ್ಪ ಅಂದ್ರ ಭಾರತೀಯ ವಾಯುಸೇನೆ ಅಂತಾರ. ಅದಕ್ಕೆ ಏನಂತಾರ? ಭಾರತೀಯ ಅಥವಾ ಭಾರತದ ವಾಯುಸೇನೆ ಅಂತ ಏನಪ್ಪಾ ಅಂದ್ರ ಅದಕ್ಕ ನಾಮಕರಣವನ್ನ ಮಾಡ್ತಾರ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡ್ರಿ, ವಾಯುಸೇನೆ ದಿನ ಆಲ್ರೆಡಿ ಏನಪ್ಪಾ ಅಂದ್ರ ನಮ್ಮ TET ಪ್ರಶ್ನೆ ಬಂದದಿದ್ರಿ ಮ್ಯಾಲಿ. ನೆಕ್ಸ್ಟ್ ಈ PC ಏನ್ ಮಾಡ್ಯಾನಪ್ಪ ಅಂತ ಪ್ರಶ್ನೆ ಕೇಳೋಣ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಕೇಳೋಣ. ಈ ಕೆಳಗಿನ ಯಾವ ದಿನದಂದು ಭಾರತದಲ್ಲಿ ವಾಯುಸೇನೆ ದಿನವನ್ನು ಆಚರಿಸಲಾಗ್ತದೆ ಅಂತ ಪ್ರಶ್ನೆ ಕೇಳೋಣ. ನೋಡ್ರಿ, ಪ್ರತಿ ವರ್ಷ ಅಕ್ಟೋಬರ್ 8ಕ್ಕೆ, ಯಾವ 8ಕ್ಕೆ? ಪ್ರತಿ ವರ್ಷ ಅಕ್ಟೋಬರ್ 8ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಭಾರತೀಯ ವಾಯುಸೇನಾ ದಿನವನ್ನು ಆಚರಣೆ ಮಾಡ್ತಾರ. ಭಾರತದಲ್ಲಿ ಭಾರತೀಯ ವಾಯುಸೇನೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಂದ್ರ ಅಕ್ಟೋಬರ್ 8ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಯಾಕೆ ಆಚರಣೆ ಮಾಡ್ತಾರ ಅದು ಇಂಪಾರ್ಟೆಂಟ್ ಆಗ್ತದ. ಭಾರತದಲ್ಲಿ ಏನಪ್ಪಾ ಅಂದ್ರ ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಏನಪ್ಪಾ ಅಂದ್ರ ಅಕ್ಟೋಬರ್ 8, 1932ರಲ್ಲಿ ಏನಾಗ್ತದ ಅಂದ್ರ ಸ್ಥಾಪನೆ ಆಗ್ತದ. ಅದರ ಸವಿನೆನಪಿಗಾಗಿ ಭಾರತದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಅಕ್ಟೋಬರ್ 8 ಭಾರತೀಯ ವಾಯುಸೇನಾ ದಿನವನ್ನಾಗ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ನೋಡ್ರಿ, ವಾಯುಸೇನೆಯ ಮುಖ್ಯಸ್ಥರನ್ನ ಏನಂತ ಕರೀತಾರ? ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರ. ಭೂಸೇನೆಯ ಮುಖ್ಯಸ್ಥರನ್ನ ಏನಂತ ಕರೀತಾರ? ಹೇಳ್ರಿ ನೋಡೋಣ ಒಂದ್ಸಲ. ಭೂಸೇನೆಯ ಮುಖ್ಯಸ್ಥರನ್ನ ಏನಂತ ಕರೀತಾರಪ್ಪ ಅಂದ್ರ ಜನರಲ್ ಅಂತ ಕರೀತಾರ. ಏನಂತ ಕರೀತಾರ? ಅವ್ರನ್ನ ಜನರಲ್ ಅಂತ ಕರೀತಾರ. ಇನ್ನ ಕನ್ನಡದಾಗ ಏನಪ್ಪಾ ಅಂದ್ರ ದಂಡ ನಾಯಕ ಅಂತಾರ. ಅದೇ ರೀತಿಯಾಗಿ ವಾಯುಸೇನೆಯ ಮುಖ್ಯಸ್ಥರನ್ನ ಏನಂತ ಕರೀತಾರಪ್ಪ ಅಂದ್ರ ಏರ್ ಚೀಫ್ ಮಾರ್ಷಲ್ ಅಂತಾರ. ಏನಂತಾರ ಇದನ್ನ? ಏರ್ ಚೀಫ್ ಮಾರ್ಷಲ್ ಅಂತ ಏನಪ್ಪಾ ಅಂದ್ರ ಕರೀತಾರ. ಪ್ರಸ್ತುತ ವಾಯುಸೇನೆಯ ಮುಖ್ಯಸ್ಥರು ಯಾರದಾರ? ನಮ್ಮ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ಬರ್ಬೋದು, GPT ಗಾದ್ರೂ ಬರ್ಬೋದು, HSR ಗೆ ಬರ್ಬೋದು, PSR ಗಾದ್ರೂ ಬರ್ಬೋದು. ವಾಯುಸೇನೆಯ ಪ್ರಸ್ತುತ ಮುಖ್ಯಸ್ಥರು ಯಾರದಾರಪ್ಪ ಅಂದ್ರ ಅಮರ್ಪ್ರೀತ್ ಸಿಂಗ್ ಅದಾರ. ಯಾರದಾರ? ಅಮರ್ಪ್ರೀತ್ ಸಿಂಗ್ ಅವರ. ಎಷ್ಟನೇದವರಪ್ಪ ಅಂದ್ರ 28ನೇ ಮುಖ್ಯಸ್ಥರು ಇವರು. ಆಲ್ರೆಡಿ ಏನಪ್ಪಾ ಅಂದ್ರ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಒಳಗೆ ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರ ಈ ರೀತಿಯಾಗಿ ಪ್ರಶ್ನೆಗಳು ಬಂದಾವ. ಯಾವ ರೀತಿಯಾಗಿ ಬಂದಾವ ನೋಡ್ರಿ ಒಂದ್ಸಲ. ಇತ್ತೀಚೆಗೆ ವಾಯುಸೇನೆಯ ಮುಖ್ಯಸ್ಥರಾಗಿ ನೇಮಕೊಂಡ ಅಮರ್ಪ್ರೀತ್ ಸಿಂಗ್ ಅವರು ಎಷ್ಟನೇ ಮುಖ್ಯಸ್ಥರು ಅಂತ ನಮಗೆ ಪ್ರಶ್ನೆಗಳನ್ನ ಕೇಳಿದಾನ. ಎಷ್ಟನೇ ಮುಖ್ಯಸ್ಥರು ಅವರು? 28ನೇ ಮುಖ್ಯಸ್ಥರು. ಎಷ್ಟನೇ ಮುಖ್ಯಸ್ಥರು ಅವರು? 28ನೇ ಮುಖ್ಯಸ್ಥರು. ಇಂಪಾರ್ಟೆಂಟ್ ಆಗ್ತದ, ನೆನಪಿಟ್ಕೋರಿ. ವಾಯುಸೇನೆಯ ಮುಖ್ಯಸ್ಥರನ್ನ ಏನಂತ ಕರೀತಾರ? ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರ. ವಾಯುಸೇನೆಯ ಪ್ರಸ್ತುತ ಮುಖ್ಯಸ್ಥರು ಏನಂತ ಕರೀತಾರ? ಪ್ರಸ್ತುತ ಮುಖ್ಯಸ್ಥರು ಯಾರು? ಅಮರ್ಪ್ರೀತ್ ಸಿಂಗ್ ಬರ್ತಾರ. ಯಾರು ಬರ್ತಾರ? ಅಮರ್ಪ್ರೀತ್ ಸಿಂಗ್ ಬರ್ತಾರ. ಎಷ್ಟನೇ ವ್ಯಕ್ತಿ ಆತ? ಎಷ್ಟನೇ ವ್ಯಕ್ತಿ ಹೇಳ್ರಿ ಒಂದ್ಸಲ. ಎಷ್ಟನೇ ವ್ಯಕ್ತಿ ಆತ? 28ನೇ ವ್ಯಕ್ತಿ. 28ನೇ ಮುಖ್ಯಸ್ಥರು. ಎಷ್ಟನೇ ಮುಖ್ಯಸ್ಥರು ಅವರು? 28ನೇ ಮುಖ್ಯಸ್ಥರು. ನೋಡ್ರಿ, ಈ ಮೂರು ಏನು ಭಾರತದ ಸಶಸ್ತ್ರ ಪಡೆಗಳಲ್ಲಿ ಬರುವಂತ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಯ ಮುಖ್ಯಸ್ಥರನ್ನ ಯಾರ ನೇಮಕ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ಮೂರು ಪಡೆಗಳ ಮುಖ್ಯಸ್ಥರನ್ನ ಯಾರ ನೇಮಕ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರದಾರ? ದ್ರೌಪದಿ ಮುರ್ಮು ಅದಾರ. ಯಾರದಾರ? ದ್ರೌಪದಿ ಮುರ್ಮು ಅದಾರ. ಇವ್ರೇನಪ್ಪಾ ಅಂದ್ರ ದೇಶದ 2ನೇ ಮಹಿಳಾ ರಾಷ್ಟ್ರಪತಿ. ಯಾವುದು? ದೇಶದ 2ನೇ ಮಹಿಳಾ ರಾಷ್ಟ್ರಪತಿ ಆಗ್ಯಾರ. ಹಾಗಾದ್ರ ಮೊದಲನೇ ಮಹಿಳಾ ರಾಷ್ಟ್ರಪತಿ ಯಾರು ಬರ್ತಾರಪ್ಪ ಅಂದ್ರ ಪ್ರತಿಭಾ ದೇವಿ ಸಿಂಗ್ ಪಟೇಲ್ ಬರ್ತಾರ.
ಯಾರು ಬರ್ತಾರ? ಪ್ರತಿಭಾದೇವಿ ಸಿಂಗ್ ಪಟೇಲ್ ಅವ್ರು ಬರ್ತಾರ. ಯಾರು ಬರ್ತಾರ? ಪ್ರತಿಭಾದೇವಿ ಸಿಂಗ್ ಪಟೇಲ್ ಅವ್ರು ಏನಪ್ಪಾ ಅಂದ್ರ ಬರ್ತಾರ. ಇಂಪಾರ್ಟೆಂಟ್ ಇವೆಲ್ಲ ಏನಪ್ಪಾ ಅಂದ್ರೆ ನೆನಪಿಡ್ಬೇಕು. ನಮ್ ಜಿಕೆ ಒಳಗೆ ಯಾವ ರೀತಿಯ ಕ್ವಶನ್ಸ್ ಬರ್ತಾವ ಗೊತ್ತಾಗಲ್ಲ, ಎಲ್ಲವೂ ಏನಪ್ಪಾ ಅಂದ್ರೆ ನಾವು ನೆನಪಿಟ್ಕೋಬೇಕಾಗ್ತದೆ. ನೋಡ್ರಿ, ಒಂದು ಪ್ರಶ್ನೆ ಕೇಳ್ತೀನಿ ಈಗ. ಸಶಸ್ತ್ರ ಪಡೆಗಳ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುತ್ತಾರೆ? ಭಾರತೀಯ ಸಶಸ್ತ್ರ ಪಡೆಗಳ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ, ಭೂಸೇನಾ ಮುಖ್ಯಸ್ಥರಾಗಿರ್ಬೋದು, ವಾಯುಸೇನೆ ಮುಖ್ಯಸ್ಥರಾಗಿರ್ಬೋದು, ನೆಕ್ಸ್ಟ್ ನೌಕಾಪಡೆ ಮುಖ್ಯಸ್ಥರು. ಎಲ್ಲರನ್ನು ಯಾರ ನೇಮಕ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿಗಳು ಏನಪ್ಪಾ ಅಂದ್ರ ನೇಮಕ ಮಾಡ್ತಾರ. ನೆಕ್ಸ್ಟ್ ಧ್ಯೇಯವಾಕ್ಯ ಮತ್ತು ಲಾಂಛನ. ನೋಡ್ರಿ, ವಾಯುಸೇನೆಯ ಧ್ಯೇಯವಾಕ್ಯ ಏನದಪ್ಪ ಅಂದ್ರ ನಭಸ್ಪರ್ಶಂ ದೀಪಂ ಅನ್ನೋದೇನಪ್ಪ ಅಂದ್ರ ಅಂದ್ರೆ ಆಕಾಶವನ್ನು ವೈಭವದಿಂದ ಸ್ಪರ್ಶಿಸಿ, ನಭ ಸ್ಪರ್ಶಂ ದೀಪ್ತಂ ಅನ್ನೋದೇನಪ್ಪಾ ಅಂದ್ರ ಅದರ ಧ್ಯೇಯವಾಕ್ಯ ಅದ. ಇದನ್ನ ಎಲ್ಲಿಂದ ತೆಗೆದುಕೊಂಡಾರ? ಭಗವದ್ಗೀತೆಯ 11ನೇ ಅಧ್ಯಾಯದಿಂದ ತೆಗೆದುಕೊಂಡಾರ. ಈ ನಭಸ್ಪರ್ಶಂ ದೀಪ್ತಂ ಅನ್ನೋದು ಎಲ್ಲಿಂದ ತೆಗೆದುಕೊಂಡಿದಾರಪ್ಪ ಅಂದ್ರ ಭಗವದ್ಗೀತೆಯ 11ನೇ ಶ್ಲೋಕ ಅಂದ್ರ 11ನೇ ಅಧ್ಯಾಯದಿಂದ. ಯಾವ ಅಧ್ಯಾಯದಿಂದ? 11ನೇ ಅಧ್ಯಾಯದಿಂದ ಏನಪ್ಪಾ ಅಂದ್ರ ತೆಗೆದುಕೊಂಡಿದ್ದಾರ. ಇತ್ತೀಚೆಗೆ ಭಾರತದ ವಾಯುಸೇನೆಯ ಧ್ವಜವನ್ನು ಏನಪ್ಪಾ ಅಂದ್ರ ಬದಲಾವಣೆ ಮಾಡ್ಯಾರ. ಯಾವ ವರ್ಷ ಬದಲಾವಣೆ ಮಾಡ್ಯಾರ? 2023ರಲ್ಲಿ ಬದಲಾವಣೆ ಮಾಡ್ಯಾರ. ನೋಡ್ರಿ, ಹೊಸ ಧ್ವಜ ಯಾವ ರೀತಿ ಆಗ್ಯದಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಈ ಒಂದ್ಸಲ ಚಿತ್ರವನ್ನು ನೋಡ್ರಿ. ಈ ರೀತಿಯಾಗಿ ಏನಪ್ಪಾ ಅಂದ್ರ ಭಾರತದ ವಾಯುಸೇನೆ ಏನಪ್ಪಾ ಅಂದ್ರ ಹೊಸ ಧ್ವಜ ಅದ. ನೋಡ್ರಿ, ವಾಯುಸೇನೆಯ ಸ್ಥಾಪನೆಯ 91ನೇ ವರ್ಷಾಚರಣೆ ಸಂದರ್ಭದಲ್ಲಿ ಅಕ್ಟೋಬರ್ 8, 2023 ಪ್ರಯಾಗರಾಜ್ನಲ್ಲಿ ನಡೆದ ಸಮಾರಂಭದಲ್ಲಿ ಹೊಸ ಧ್ವಜವನ್ನು ಅನಾವರಣಗೊಳಿಸಲಾಯಿತು. ನೋಡ್ರಿ, ಏನು ಭಾರತದ ವಾಯುಸೇನೆಯ ಹೊಸ ಧ್ವಜ ಏನದಲ್ಲ ಅದನ್ನ ಏನಪ್ಪಾ ಅಂದ್ರ 91ನೇ ವರ್ಷಾಚರಣೆ ಅಂದ್ರೆ ಅಕ್ಟೋಬರ್ 8ರಂದು ಭಾರತೀಯ ವಾಯುಸೇನೆ ದಿನದಂದು ಏನ್ ಮಾಡಿದ್ರಪ್ಪ ಅಂದ್ರ ಪ್ರಯಾಗರಾಜ್ನಲ್ಲಿ ಈ ಸಮಾರಂಭದಲ್ಲಿ ನೂತನ ಧ್ವಜ ಏನಪ್ಪಾ ಅಂದ್ರ ಅನಾವರಣ ಮಾಡಿದ್ರು, ಉದ್ಘಾಟನೆ ಮಾಡಿದ್ರು. ಏನ್ ಮಾಡಿದ್ರ? ಅದನ್ನ ಉದ್ಘಾಟನೆ ಮಾಡಿದ್ರ. ಹಾಗಾದ್ರ ಆ ಧ್ವಜದಲ್ಲಿ ಏನದ? ಹೊಸ ಧ್ವಜದಲ್ಲಿ ಏನೇನದ? ಹಳೆ ಧ್ವಜದಲ್ಲಿ ಏನೇನದ? ಎಲ್ಲವೂ ಏನ್ ಮಾಡೋಣಪ್ಪ ಅಂದ್ರೆ ಡಿಟೇಲ್ಸ್ ಆಗಿ ಚೆಕ್ ಮಾಡೋಣ. ನೋಡ್ರಿ, ಹೊಸ ಧ್ವಜದಲ್ಲಿ ಏನಪ್ಪಾ ಅಂದ್ರ ಅಶೋಕ ಸ್ತಂಭ ಅದ. ಲಾಂಛನದ ಮಧ್ಯಭಾಗದಲ್ಲಿ ಲಾಂಛನದ ಮೇಲ್ಭಾಗದ ಧ್ವಜದ ಮೇಲ್ಭಾಗದಲ್ಲಿ ಏನಿದಪ್ಪ ಅಂದ್ರ ಅಶೋಕ ಸ್ತಂಭ ಅದ. ಅದರ ಕೆಳಗೆ ಏನಪ್ಪಾ ಅಂದ್ರ ಸತ್ಯಮೇವ ಜಯತೆ ಅಂತ ಬರ್ತದ. ಇದು ಮಂಡೋಕ ಉಪನಿಷತ್ತಿನಿಂದ ಬರ್ತದ. ಯಾವುದು? ಮಂಡೋಕ ಉಪನಿಷತ್ತಿನಿಂದ ಏನಪ್ಪಾ ಅಂದ್ರ ಈ ವಾಕ್ಯವನ್ನ ತೆಗೆದುಕೊಂಡರ. ಸತ್ಯಮೇವ ಜಯತಿ ಅಂದ್ರೆ ಸತ್ಯ ಒಂದೇ ಗೆಲ್ಲುವುದು. ಇದು ಹೊಸ ಧ್ವಜದಲ್ಲಿ ಏನಪ್ಪಾ ಅಂದ್ರ ಸೇರ್ಪಡೆ ಮಾಡಿದಾರ. ನೋಡ್ರಿ, ಹೊಸ ಧ್ವಜದಲ್ಲಿ ಏನಪ್ಪಾ ಅಂದ್ರ ಅಶೋಕ ಸ್ತಂಭ ಅದ. ಆ ಅಶೋಕ ಸ್ತಂಭದ ಕೆಳಗೆ ಏನಪ್ಪಾ ಅಂದ್ರ ಸತ್ಯಮೇವ ಜಯತಿ ಅಂತ ಬರೆಯಲಾಗ್ಯದ. ಈ ಸತ್ಯಮೇವ ಜಯಂತಿ ಎಂಬ ವಾಕ್ಯವನ್ನ ಯಾವ ಉಪನಿಷತ್ತಿನಿಂದ ತೆಗೆದುಕೊಂಡಿದಾರಪ್ಪ ಅಂದ್ರ ಮಂಡೋಕ ಉಪನಿಷತ್ತಿನಿಂದ ತೆಗೆದುಕೊಂಡಾರ. ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ನಮಗೆ ಏನಪ್ಪಾ ಅಂದ್ರೆ ಪರೀಕ್ಷೆ ಕೇಳಿದನ. ಸತ್ಯಮೇವ ಜಯಂತಿಯನ್ನು ಯಾವ ಉಪನಿಷತ್ತಿನಿಂದ ಆಯ್ದುಕೊಳ್ಳಲಾಗಿದೆ ಅಂತ ನಮಗೆ ಪ್ರಶ್ನೆಗಳನ್ನ ಕೇಳಿದನ. ಯಾವುದಪ್ಪ ಅಂದ್ರ ಮಂಡೋಕ ಉಪನಿಷತ್ ಅಂತ ಏನಪ್ಪಾ ಅಂದ್ರ ಬರ್ತದ. ನೆಕ್ಸ್ಟ್ ಏನಿದೆ ನೋಡ್ರಿ ಹೊಸ ಧ್ವಜದಲ್ಲಿ? ಹಿಮಾಲಯದ ಗರುಡ ಅದ. ಗರುಡವನ್ನ ಯಾಕೆ ಸೇರ್ಪಡೆ ಮಾಡ್ಯಾರ ಅದರೊಳಗ? ನೋಡ್ರಿ, ಇದು ಹರಡಿದ ರೆಕ್ಕೆಗಳೊಂದಿಗೆ ಶಕ್ತಿಯ ಸಂಕೇತವಾಗ್ಯದ. ನೋಡ್ರಿ, ಭಾರತದ ವಾಯುಸೇನೆಯಲ್ಲಿ ಹಿಮಾಲಯದ ಗರುಡ ಸೇರ್ಪಡೆ ಮಾಡ್ಯಾರ. ಯಾವ ಗರುಡನ್ನು ಸೇರ್ಪಡೆ ಮಾಡ್ಯಾರ? ಹಿಮಾಲಯದ ಗರುಡವನ್ನ ಏನಪ್ಪಾ ಅಂದ್ರೆ ಸೇರ್ಪಡೆ ಮಾಡ್ಯಾರ. ಅದು ಏನಪ್ಪಾ ಅಂದ್ರ ತನ್ನ ರೆಕ್ಕೆಗಳನ್ನ ಏನಾಗಿದಪ್ಪ ಅಂದ್ರೆ ಬಿಚ್ಚಿಕೊಂಡಿದೆ. ಈ ತರ ಇಲ್ಲಿ ನೋಡ್ರಿ, ಈ ಧ್ವಜ ನೋಡ್ರಿ ಏನಪ್ಪಾ ಅಂದ್ರ ಈ ತರ ತನ್ನ ರೆಕ್ಕೆ ಏನಪ್ಪಾ ಅಂದ್ರ ಅದು ಬಿಚ್ಚಿಕೊಂಡದ. ಅದು ಯಾವುದರ ಸಂಕೇತವಾಗ್ಯದಪ್ಪ ಅಂದ್ರ ಶಕ್ತಿಯ ಸಂಕೇತವಾಗ್ಯದ. ಯಾವುದರ ಸಂಕೇತವಾಗ್ಯದ? ಅದು ಶಕ್ತಿಯ ಸಂಕೇತವಾಗ್ಯದ. ಇಂಪಾರ್ಟೆಂಟ್, ಕೇಳ್ತ ನಮ್ಮ ಪರೀಕ್ಷೆ ಒಳಗ. ವಾಯುಸೇನೆ ಧ್ವಜದಲ್ಲಿರುವ ಗರುಡದ ರೆಕ್ಕೆಗಳು ಯಾವುದರ ಸಂಕೇತವಾಗಿವ ಅಂತ ನಾವು ಪ್ರಶ್ನೆ ಕೇಳಬಹುದು. ಯಾವುದರ ಸಂಕೇತವಾಗ್ಯವಪ್ಪ ಅಂದ್ರ ಶಕ್ತಿಯ ಸಂಕೇತವಾಗ್ಯವ. ಯಾವುದು? ಶಕ್ತಿಯ ಸಂಕೇತ ಏನಪ್ಪಾ ಅಂದ್ರ ಆಗ್ಯದ. ನೆಕ್ಸ್ಟ್ ನೋಡ್ರಿ, ಇದರ ಧ್ಯೇಯವಾಕ್ಯ ಏನದ? ಗರುಡನ ಕೆಳಭಾಗದಲ್ಲಿ ತಿಳಿ ನೀಲಿ ಬಣ್ಣದ ಪಟ್ಟೆಯಲ್ಲಿ ನಭಸ್ಪರ್ಶಂ ದೀಪ್ತಂ ಅನ್ನೋದು ಏನಪ್ಪಾ ಅಂದ್ರ ದೇವನಾಗರಿ ಲಿಪಿಯಲ್ಲಿ ಬರ್ದಾರ. ಯಾವ ನಾಗರಿ ಲಿಪಿಯಲ್ಲಿ ಬರ್ದಾರಪ್ಪ ಅಂದ್ರ ದೇವನಾಗರಿ ಲಿಪಿಯಲ್ಲಿ ಏನಪ್ಪಾ ಅಂದ್ರ ಬರೆಯಲಾಗದ. ನೋಡ್ರಿ, ಇಲ್ಲಿ ಹಳೆ ಧ್ವಜ ಮತ್ತು ನೂತನ ಧ್ವಜಕ್ಕೆ ಏನೇನು ವ್ಯತ್ಯಾಸಗಳದ ಒಂದ್ಸಲ ನೋಡ್ಕೊಂಡ್ಬೇಡ್ರಿ. ಯಾಕಂದ್ರ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವ ಅಂತ ನಾವು ಹೇಳೋದಕ್ಕೆ ಕಷ್ಟ ಆಗ್ತದೆ.
ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ವಿಷಯವನ್ನು ನಾವು ಸ್ಟಡಿ ಮಾಡಿದ್ವಪ್ಪ ಅಂದ್ರೆ ಏನಾಗ್ತದಪ್ಪ ಅಂದ್ರ ನಾವು ಬೇಕಾದ ಕ್ವಶನ್ ಕೇಳಿ ಎಂದನ ಕೇಳಿ ಯಾವುದೇ ಒಂದು ಟಾಪಿಕ್ ಮುಟ್ಟಿದ್ರು ನಾವು ಆನ್ಸರ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಫಿಟ್ ಆಗ್ಬೇಕು, ಎಲಿಜಿಬಲ್ ಆಗ್ಬೇಕು. ಅದ್ರ ಸಲುವಾಗಿ ಇಲ್ಲಿ ಹಳೆ ಧ್ವಜ ಯಾವ ರೀತಿ ಆಗಿತ್ತು, ನೂತನ ಧ್ವಜ ಆಗಿತ್ತು, ಅವೆರಡರ ಮಧ್ಯದಲ್ಲಿರುವಂತ ವ್ಯತ್ಯಾಸಗಳು ಏನೇನದು ಅನ್ನೋದು ಏನಪ್ಪಾ ಅಂದ್ರ ಒಂದು ಚೂರು ಏನ್ ಮಾಡಪ್ಪ ಅಂದ್ರೆ ತಿಳ್ಕೊಂಬಿಡ್ರಿ. ನೋಡ್ರಿ, ಹಳೆ ಧ್ವಜ ಎಲ್ಲಿಂದ ಇತ್ತು? 1950ರಿಂದ 2023 ಇದು ಇತ್ತು. ನೆಕ್ಸ್ಟ್ ನೂತನ ಧ್ವಜ ಎಲ್ಲಿಂದ ಪ್ರಾರಂಭ ಆಗ್ತದಪ್ಪ ಅಂದ್ರ ಅದರ ಜರ್ನಿ 2023ರಿಂದ ಪ್ರಾರಂಭ ಆಗ್ತದ. ನೋಡ್ರಿ, ಹಳೆ ಧ್ವಜ ಏನಪ್ಪಾ ಅಂದ್ರ ತಿಳಿ ನೀಲಿ ಬಣ್ಣವನ್ನು ಹೊಂದಿತ್ತು, ಸ್ಕೈ ಬ್ಲೂ ಬಣ್ಣವನ್ನು ಏನಪ್ಪಾ ಅಂದ್ರ ಹೊಂದಿತ್ತು. ಇದು ಸಹ ಏನಪ್ಪಾ ಅಂದ್ರ ಅದೇ ಬಣ್ಣವನ್ನು ಹೊಂದಿತ್ತು. ಯಾವ ಬಣ್ಣ? ತಿಳಿ ನೀಲಿ ಬಣ್ಣವನ್ನು ಒಳಗೊಂಡಿತ್ತು. ನೆಕ್ಸ್ಟ್ ಎಡ ಮೇಲ್ಭಾಗದಲ್ಲಿ ಭಾರತದ ತ್ರಿವರ್ಣ ಧ್ವಜವಿದೆ. ನೋಡ್ರಿ, ಇಲ್ಲಿ ಅದಲ್ಲ, ಇದಕ್ಕೂ ಏನಪ್ಪಾ ಅಂದ್ರ ತ್ರಿವರ್ಣ ಧ್ವಜ ಅದ. ಈ ನೂತನ ಧ್ವಜಕ್ಕೆ ಏನಪ್ಪಾ ಅಂದ್ರ ತ್ರಿವರ್ಣ ಧ್ವಜ ಅದ. ನೆಕ್ಸ್ಟ್ ಗುರುತು ನೋಡ್ರಿ, ಸರಿ ಇಲ್ಲೇನು, ಈ ಧ್ವಜದಲ್ಲಿ ವಾಯುಪಡೆಯುವ ಲಾಂಛನ ಇರಲಿಲ್ಲ. ಹಳೆಯ ಧ್ವಜದಲ್ಲಿ ಯಾವುದರ ಲಾಂಛನ ಇರಲಿಲ್ಲಪ್ಪ ಅಂದ್ರ ವಾಯುಪಡೆಯ ಲಾಂಛನ ಇರಲಿಲ್ಲ. ಇಲ್ಲೊಂದ್ಸಲ ನೋಡ್ಬೇಡ್ರಿ, ಇಲ್ಲೇನಪ್ಪಾ ಅಂದ್ರ ವಾಯುಪಡೆಯ ಲಾಂಛನ ಇಲ್ಲ. ಇಲ್ಲೇನಪ್ಪಾ ಅಂದ್ರ ವಾಯುಪಡೆಯ ಲಾಂಛನ ಅದ. ಯಾವ್ದು ಲಾಂಛನ ಅದ? ವಾಯುಪಡೆ ಲಾಂಛನ ಅದ. ಇದರಲ್ಲಿ ಅಶೋಕ ಸ್ತಂಭ ಅದ, ಗರುಡ ಅದ. ಇಲ್ಲಿ ಏನಪ್ಪಾ ಅಂದ್ರ ಏನೂ ಇಲ್ಲ. ಏನಪ್ಪಾ ಅಂದ್ರ ಅದ್ರಲ್ಲಿ ಏನಪ್ಪಾ ಅಂದ್ರ ಏನೂ ಇಲ್ಲ. ನೆಕ್ಸ್ಟ್ ನೋಡ್ರಿ, ಗುರುತು ನೋಡ್ರಿ, ಬಲಬದಿಯಲ್ಲಿ ಕೇಸರಿ ಬಿಳಿ ಹಸಿರು ವೃತ್ತಾಕಾರದ ಗುರುತಿತ್ತು. ಇದ್ರಲ್ಲೂ ಸಹ ಏನಪ್ಪಾ ಅಂದ್ರ ಬಲಬದಿಯಲ್ಲಿ ವೃತ್ತಾಕಾರದ ಗುರುತು ಹಾಗೆ ಇದೆ. ನೋಡ್ರಿ, ಒಂದ್ಸಲ ಧ್ವಜ ನೋಡ್ಬೇಡ್ರಿ, ಇಲ್ಲದ ಏನಪ್ಪಾ ಅಂದ್ರ ಎರಡು ಇದೆ. ಇದು ಗಾತ್ರದಲ್ಲಿ ಸಣ್ಣದದ, ಇದು ಗಾತ್ರದಲ್ಲಿ ಏನಾಗಿದೆ? ದೊಡ್ಡದದ. ಏನದ? ದೊಡ್ಡದು ಅದ. ನೆಕ್ಸ್ಟ್ ದೇಹವಾಕ್ಯ ಏನಪ್ಪಾ ಅಂದ್ರ ಧ್ವಜದ ಮೇಲೆ ಯಾವುದೇ ದೇಹವಾಕ್ಯ ಏನಪ್ಪಾ ಅಂದ್ರ ಇರ್ಲಿಲ್ಲ. ಇಲ್ಲಿ ಏನಾಗಿದಪ್ಪ ಅಂದ್ರ ಹೊಸದಾಗಿ ವಾಯುಪಡೆಯ ದೇಹವಾಕ್ಯ ಏನಪ್ಪಾ ಅಂದ್ರ ಅದನ್ನ ಸೇರ್ಪಡೆಯಾಗಿದೆ. ಯಾವ್ದಪ್ಪ ಅಂದ್ರ ನಭಸ್ಪರ್ಶಂ ದೀಪ್ತಂ ಅನ್ನೋದೇನಪ್ಪ ಅಂದ್ರ ಈ ದೇಹವಾಕ್ಯ ಏನಪ್ಪಾ ಅಂದ್ರ ಅಲ್ಲಿ ಸೇರ್ಪಡೆಯನ್ನು ಮಾಡಲಾಗ್ಯದ. ಇನ್ನ ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರ ಭಾರತೀಯ ವಾಯುಸೇನೆಯ ಕಮಾಂಡ್ಗಳು ಬರ್ತಾವ. ಭೂಸೇನೆಯಲ್ಲಿ ಏನಪ್ಪಾ ಅಂದ್ರೆ 7 ಕಮಾಂಡ್ಗಳಿದ್ದು. ಎಷ್ಟು? ಭೂಸೇನೆಯಲ್ಲಿ ಎಷ್ಟು ಕಮಾಂಡ್ಗಳು? 7 ಕಮಾಂಡ್ಗಳಿದ್ದು. ಇನ್ನ ಭಾರತೀಯ ವಾಯುಸೇನೆಯಲ್ಲಿ ಎಷ್ಟು ಕಮಾಂಡ್ಗಳು ಬರ್ತಾವಪ್ಪ ಅಂದ್ರ 7 ಕಮಾಂಡ್ಗಳು ಬರ್ತಾವ. ಎಷ್ಟು ಕಮಾಂಡ್ಗಳು ಬರ್ತಾವ? 7 ಕಮಾಂಡ್ಗಳು ಬರ್ತಾವ. 7 ಕಮಾಂಡ್ಗಳಲ್ಲಿ ಏನಪ್ಪಾ ಅಂದ್ರೆ 2 ಔಪಚಾರಿಕ ಕಮಾಂಡ್ಗಳು ಬರ್ತಾವ. ಯಾವ ಬರ್ತಾವಪ್ಪ ಅಂದ್ರ ಔಪಚಾರಿಕ ಕಮಾಂಡ್ಗಳು ಬರ್ತಾವ. ನೋಡ್ರಿ, ಯಾವ್ಯಾವ ಕಮಾಂಡ್ಗಳು ಇಲ್ಲದ ಅನ್ನೋದು. ಒಂದು ಪೂರ್ವ ಕಮಾಂಡ ಶಿಲ್ಲಾಂಗದಲ್ಲಿ ಬರ್ತದ. ಮೇಘಾಲಯದಲ್ಲಿರುವಂತಹ ಶಿಲ್ಲಾಂಗ್ ಎಂಬ ಪಟ್ಟಣದಲ್ಲಿ ಏನ್ ಬರ್ತದಪ್ಪ ಅಂದ್ರ ಪೂರ್ವ ಕಮಾಂಡ್ ಬರ್ತದ. ನೆಕ್ಸ್ಟ್ ಪಶ್ಚಿಮ ಕಮಾಂಡ ನವದೆಹಲಿಯಲ್ಲಿ ಬರ್ತದ. ನೈಋತ್ಯ ಕಮಾಂಡ ಗಾಂಧಿನಗರದಲ್ಲಿ ಬರ್ತದ. ಮಧ್ಯ ಕಮಾಂಡ ಪ್ರಯಾಗರಾಜ್ನಲ್ಲಿ ಬರ್ತದ. ನೆಕ್ಸ್ಟ್ ದಕ್ಷಿಣ ಕಮಾಂಡ್ ಏನಪ್ಪಾ ಅಂದ್ರ ತಿರುವನಂತಪುರಂ ಮೇಲೆ ಏನಪ್ಪಾ ಅಂದ್ರ ಬರ್ತದ. ಇನ್ನ ತರಬೇತಿ ಕಮಾಂಡ್ ಏನಪ್ಪಾ ಅಂದ್ರ ಬೆಂಗಳೂರು ಬರ್ತದ. ನಿರ್ವಹಣಾ ಕಮಾಂಡ್ ಏನಪ್ಪಾ ಅಂದ್ರ ನಾಗ್ಪುರ್ ಬರ್ತದ. ಯಾವ್ದು ಬರ್ತದ? ನಾಗ್ಪುರ್ ಏನಪ್ಪಾ ಅಂದ್ರ ಬರ್ತದ. ನೆಕ್ಸ್ಟ್ ಈ ಕಮಾಂಡ್ ಗಳನ್ನ ನೆನಪಿಡುವ ಟ್ರಿಕ್ಸ್ ನೋಡ್ರಿ ಒಂದ್ಸಲ. ದೆಹಲಿ ಪಶ್ಚಿಮಕ್ಕೆ, ಶಿಲ್ಲಾಂಗ್ ಪೂರ್ವಕ್ಕೆ, ತಿರುವನಂತಪುರಂ ದಕ್ಷಿಣಕ್ಕೆ, ಗಾಂಧಿ ನೈಋತ್ಯಕ್ಕೆ ಹೋದರೆ ಪ್ರಯಾಗ ಮಧ್ಯದಲ್ಲಿ ಸಿಗುತ್ತಾರೆ. ನೆನಪಿಡುವ ಟ್ರಿಕ್ಸ್ ನೋಡ್ರಿ. ಈ 7 ವಾಯುಪಡೆಯ ಅಥವಾ ವಾಯುಸೇನೆಯ 7 ಕಮಾಂಡ್ ಗಳನ್ನ ನೆನಪಿಡುವಂತ ಟ್ರಿಕ್ಸ್ ನೋಡ್ರಿ. ದೆಹಲಿ ಪಶ್ಚಿಮಕ್ಕೆ, ಶಿಲ್ಲಾಂಗ್ ಪೂರ್ವಕ್ಕೆ, ತಿರುವನಂತಪುರಂ ದಕ್ಷಿಣಕ್ಕೆ, ಗಾಂಧಿ ನೈಋತ್ಯಕ್ಕೆ ಹೋದ್ರೆ ಪ್ರಯಾಗ ಮಧ್ಯದಲ್ಲಿ ಸಿಗುತ್ತಾರೆ ಅನ್ನೋದೇನಪ್ಪ ಅಂದ್ರ ಇದೊಂದು ಟ್ರಿಕ್ಸ್ ಅದ. ಬರ್ಕೋರಿ ಒಂದ್ಸಲ. ಇದನ್ನ ಬರ್ಕೊಂಡು 1-2 ಸಲ ಇದನ್ನ ಏನಪ್ಪಾ ಅಂದ್ರೆ ಬೈಪಟ್ಟನ್ನು ಮಾಡಿಬಿಟ್ರಂದ್ರೆ ಸಾಕು. ಆ 7 ಕಮಾಂಡ್ ಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರ ನೀವು ಈಸಿಯಾಗಿ ಏನಪ್ಪಾ ಅಂದ್ರೆ ಎಲ್ಲಾ ಕಮಾಂಡ್ ಗಳನ್ನ ನೆನಪಿಟ್ಕೋಬಹುದು. ಯಾಕಂದ್ರ ಈ ಕಮಾಂಡ್ ಗಳನ್ನ ನಮ್ಮ GPSR HSR ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಕೇಳ್ತಾನಪ್ಪ ಅಂದ್ರ ಒಂದಿಸಿ ಮ್ಯಾಥ್ಸ್ ದಿ ಫಾಲೋವಿಂಗ್ ಕೇಳ್ತಾನ ಪ್ರಶ್ನೆಗಳು. ಅವಾಗ ಹೊಂದಿಸೋದಕ್ಕೆ ಏನಾಗ್ತದಪ್ಪ ಅಂದ್ರೆ ಕಷ್ಟ ಆಗ್ತದ. ಈ ರೀತಿ ನೀವು ನೆನಪಿಡುವಂತ ಟ್ರಿಕ್ಸ್ ಗಳನ್ನ ಬಳಕೆ ಮಾಡಿಬಿಟ್ರಂದ್ರ ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರ 1 ಅಂಕವನ್ನ ಗಳಿಸಬಹುದು. ನೋಡ್ರಿ, ದೆಹಲಿ ಎಲ್ಲದಪ್ಪ ಅಂದ್ರ ಪಶ್ಚಿಮ ಕಮಾಂಡ್ ಎಲ್ಲದ ದೆಹಲಿ ಒಳಗದ. ಪೂರ್ವ ಕಮಾಂಡ್ ಎಲ್ಲದ ಶಿಲ್ಲಾಂಗದೊಳಗದ. ತಿರುವನಂತಪುರ ಅಂದ್ರ ದಕ್ಷಿಣ ಕಮಾಂಡ್ ಎಲ್ಲದ ತಿರುವನಂತಪುರದೊಳಗದ. ನೈಋತ್ಯ ಯಾವ್ದಪ್ಪ ಅಂದ್ರ ಗಾಂಧಿನಗರ ಬರ್ತದ. ಇನ್ನ ಪ್ರಯಾಗ ಏನಪ್ಪಾ ಅಂದ್ರ ಹಲವಾದ ಉತ್ತರ ಪ್ರದೇಶದೊಳಗೆ ಏನಪ್ಪಾ ಅಂದ್ರ ಬರ್ತದ. ಈ ರೀತಿಯಾಗಿ ಏನಪ್ಪಾ ಅಂದ್ರ ಆರಾಮಾಗಿ ನೀವು ಏನಪ್ಪಾ ಅಂದ್ರ ನೆನಪಿಟ್ಕೋಬಹುದು. ನೆಕ್ಸ್ಟ್ ಸರ ಇದನ್ನ ನೆನಪಿಡುವ ಟ್ರಿಕ್ಸ್ ಕಷ್ಟ ಆಗ್ತದ ಅಂದ್ರ ನೆಕ್ಸ್ಟ್ ಏನಪ್ಪಾ ಅಂದ್ರ ಮುಂದೆ ಬರ್ತದ ಆ ಮ್ಯಾಪ್ ಬೇಸ್ಡ್ ಮತ್ತು ದಿಕ್ಕುಗಳನ್ನ ಆಧಾರ ಇಟ್ಕೊಂಡು ಆರಾಮಾಗಿ ನೆನಪಿಡುದು. ಇದಕ್ಕಿಂತ ಈಸಿ ಸ್ಟೆಪ್ಸ್ ಏನಪ್ಪಾ ಅಂದ್ರ ಮುಂದದ ತಿಳಿಸ್ತ ನೋಡ್ರಿ. ನೋಡ್ರಿ ನೆಕ್ಸ್ಟ್ ಯಾವ್ದು ಬರ್ತಾವಪ್ಪ ಅಂದ್ರ
ಭಾರತೀಯ ವಾಯುಪಡೆ ದಿನ ಬರ್ತದ. ಆಲ್ರೆಡಿ ಏನಪ್ಪ ಅಂದ್ರ ಸಾಕಷ್ಟು ಪರೀಕ್ಷೆ ಕೇಳಿದಾನ. 2025 TET ಒಳಗೆ ಏನಪ್ಪ ಅಂದ್ರೆ ಇದ್ರ ಮೇಲೆ ಪ್ರಶ್ನೆ ಬಂದದ. ಮುಂದೆ ನಮ್ಮ GPSR ಪರೀಕ್ಷೆಗೂ, HSR ಪರೀಕ್ಷೆ, PSR ಪರೀಕ್ಷೆಗೂ ಬರಬಹುದು. ನೋಡ್ರಿ, ಭಾರತೀಯ ವಾಯುಪಡೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ? ಅಕ್ಟೋಬರ್ 8ಕ್ಕೆ ಆಚರಣೆ ಮಾಡ್ತಾರ. ಪ್ರತಿ ವರ್ಷ ಆಚರಣೆ ಮಾಡ್ತಾರ ಅಕ್ಟೋಬರ್ 8ಕ್ಕ. ಅದನ್ನ ಯಾಕೆ ಆಚರಣೆ ಮಾಡ್ತಾರ ಅಂದ್ರೆ ಆಲ್ರೆಡಿ ಏನಪ್ಪ ನಿಮಗೆ ಹೇಳ್ಬಿಟ್ಟಿದ್ದೀನಿ. ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರ ವಾಯುಪಡೆ ಏನಪ್ಪ ಅಂದ್ರ 1932 ಅಕ್ಟೋಬರ್ 8ಕ್ಕೆ ಏನಪ್ಪ ಅಂದ್ರ ಸ್ಥಾಪಿಸಲಾಯಿತು. ಭಾರತೀಯ ವಾಯುಪಡೆಯನ್ನು ಯಾವಾಗ ಸ್ಥಾಪನೆ ಮಾಡಿದ್ರು? 1932 ಅಕ್ಟೋಬರ್ 8ರಂದು ಏನಪ್ಪ ಅಂದ್ರೆ ಸ್ಥಾಪನೆ ಮಾಡಿದ್ರು. ಇದನ್ನ ಸ್ಥಾಪನೆ ಮಾಡಿದಂತ ಬ್ರಿಟಿಷರ ಕಾಲದಲ್ಲಿ ಕೇವಲ ಎಷ್ಟು ಫ್ಲೈಟ್ ಗಳಿದ್ದವಪ್ಪ ಅಂದ್ರೆ 5 ಫ್ಲೈಟ್ಗಳು ಇದ್ದವು. ನಿಮ್ಮ ಕೈ ಬೆರಳು ಎಷ್ಟು ಅದಾವ? 5 ಅದಾವ. 5 ಫ್ಲೈಟ್ ಗಳಿದ್ದು 19 ಮಂದಿ ಏನಪ್ಪಾ ಅಂದ್ರ ಸೈನಿಕರು. ಎಷ್ಟು ಸಣ್ಣದೊಂದಿಗೆ ಏನಪ್ಪಾ ಅಂದ್ರೆ ಇದು ಭಾರತೀಯ ವಾಯುಸೇನೆ ಏನಾಗ್ತದಪ್ಪ ಅಂದ್ರ ಸ್ಥಾಪನೆ ಆಗ್ತದ. ಆದ್ರೆ ಈ ಸದ್ಯಕ್ಕೆ ಒಂದು 2000-3000 ಏನಪ್ಪಾ ಅಂದ್ರ ಫ್ಲೈಟ್ ಗಳು ಅದಾವ. ಅತ್ಯಾಧುನಿಕ ತಂತ್ರಜ್ಞಾನ ಒಂದೇ ಅದ. ಬಹಳಷ್ಟು ಸುಧಾರಣೆ ಆಗ್ಯದ. ಅಲ್ಲಿಂದ ಇಲ್ಲಿಗೆ ಹೋಲಿಕೆ ಮಾಡಿದಾಗ ವಾಯುಪಡೆಯಲ್ಲಿ ಏನಪ್ಪಾ ಅಂದ್ರ ಸಾಕಷ್ಟು ಏನಾಗಿದಪ್ಪ ಅಂದ್ರ ಬದಲಾವಣೆ ಕಂಡು ಬಂದದ. ಇಲ್ಲಿ ಏನ್ ನೆನಪಿಟ್ಕೋಬೇಕು ನೀವು? ಭಾರತೀಯ ವಾಯುಪಡೆ ದಿನ ಕಂಪಲ್ಸರಿ ನೆನಪಿಟ್ಕೋಬೇಕು. ಯಾವಾಗ ಆಚರಣೆ ಮಾಡ್ತಾರ? ಅಕ್ಟೋಬರ್ 8ಕ್ಕ. ಅದು ಯಾವಾಗ ಸ್ಥಾಪನೆ ಆತ ಅನ್ನೋದು ಏನಪ್ಪ ಅಂದ್ರೆ ನೀವು ನೆನಪಿಟ್ಕೋರಿ. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರ ಪರಮವೀರ ಚಕ್ರ ಪ್ರಶಸ್ತಿ. ಸರ್, ಇವು ಯಾಕೆ ವಾಯುಪಡೆಯಲ್ಲಿ ಡಿಸ್ಕಸ್ ಮಾಡ್ತಿರಪ್ಪ ಅಂದ್ರ ಲಾಸ್ಟ್ ನಾವು ವಾಯುಪಡೆಯ ವಿಶೇಷತೆ ಬಗ್ಗೆ ಡಿಸ್ಕಸ್ ಮಾಡುವಂತ ಸಂದರ್ಭದಲ್ಲಿ ಈ ವಿಷಯಗಳು ಏನಪ್ಪ ಅಂದ್ರೆ ಅಲ್ಲಿ ಬರ್ತಾವ. ಅದ್ರ ಸಲುವಾಗಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ನಾವು 360 ಡಿಗ್ರಿ ಇಲ್ಲ ಆ ವಿಷಯವನ್ನ ಏನಪ್ಪ ಅಂದ್ರ ಕವರ್ ಮಾಡಿದ್ವಪ್ಪ ಅಂದ್ರ ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಬೆಕ್ಕಾದ ಪ್ರಶ್ನೆ ಕೇಳ್ರಿ. ಬೆಕ್ಕಾದ ಟಾಪಿಕ್ ಮುಟ್ಟಿದ್ರು ನಾವು ಆನ್ಸರ್ ಮಾಡೋದಕ್ಕೆ ಏನಾಗಬೇಕಪ್ಪ ಅಂದ್ರ ಎಲಿಜಿಬಲ್ ಆಗ್ಬೇಕು. ಆ ತರವಾಗಿ ಏನಪ್ಪ ಅಂದ್ರ ಅಲ್ಲಿ ಅಂದ್ರೆ ವಾಯುಪಡೆಯಲ್ಲಿ ಬರುವಂತ ವಿಷಯದ ಸುತ್ತಮುತ್ತ ಏನಪ್ಪ ಅಂದ್ರೆ ಯಾವುದೇ ವಿಷಯ ಬಂದ್ರೆ ಏನಪ್ಪ ಅಂದ್ರ ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರ ಕವರ್ ಅನ್ನ ಮಾಡಿದ. ನೋಡ್ರಿ, ನಾವ್ ಇಂದಿನ ದಿನ ಏನಪ್ಪ ಅಂದ್ರ ಈಗೇನೋ ಈಶ್ವ ಸಂಸ್ಥೆಗೆ ಸಂಬಂಧಪಟ್ಟಂತದ್ದು ಏನಪ್ಪ ಅಂದ್ರ ಕ್ಲಾಸ್ ಮಾಡಿದ್ವಿ. ಈಶ್ವ ಸಂಸ್ಥೆಗೆ ಏನಪ್ಪಾ ಅಂದ್ರ ನಾವ್ ಒಂದು ಕ್ಲಾಸ್ ಮಾಡಿದ್ವಿ. UNO ಏನಪ್ಪಾ ಅಂದ್ರ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತ ಬರ್ತದೆ. ಅಲ್ಲಿ ಏನಪ್ಪಾ ಅಂದ್ರ ಒಂದಿಷ್ಟು ಸಾಕಷ್ಟು ವಿಷಯಗಳನ್ನ ಏನಪ್ಪಾ ಡಿಸ್ಕಸ್ ಮಾಡಿದ್ವಿ. ಇವತ್ತೆಲ್ಲರೂ ಏನಪ್ಪಾ ಅಂದ್ರೆ FD ಎಕ್ಸಾಮ್ ಬರ್ದು ಬಂದ್ರಿ. ಇವತ್ತು ಇದ್ರೊಳಗೆ ಒಂದೇ ವಿಡಿಯೋದೊಳಗೆ ಎಷ್ಟು ಮಾರ್ಕ್ಸ್ ಬಂದವಪ್ಪ ಅಂದ್ರೆ 2 ಮಾರ್ಕ್ಸ್ಗಳು ಬಂದವು. ಒಂದೇ ವಿಡಿಯೋದಾಗ 2 ಮಾರ್ಕ್ಸ್ ಬಂದವು. ಹಾಗಾಗಿ ಇಲ್ಲಿ ಪ್ರತಿಯೊಂದು ವಿಡಿಯೋ ಮತ್ತೆ ಇಲ್ಲಿ ಡಿಸ್ಕಸ್ ಮಾಡ್ತಿರುವಂತ ಪ್ರತಿಯೊಂದು ವಿಷಯ ಏನಪ್ಪಾ ಅಂದ್ರ ಎಕ್ಸಾಮ್ ಓರಿಯೆಂಟೆಡ್ ಇರ್ತದ. ಎಕ್ಸಾಮ್ಗೆ ಏನ್ ಕೇಳ್ತಾನ ಅದನ್ನೇ ಮಾತ್ರ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಡಿಸ್ಕಸ್ ಮಾಡ್ತೀವಿ. ಅನ್ನೆಸೆಸರಿ ಏನು ಏನಪ್ಪಾ ಅಂದ್ರೆ ಇಲ್ಲಿ ಡಿಸ್ಕಸ್ ಅನ್ನು ಮಾಡೋದಿಲ್ಲ. ನೋಡ್ರಿ, ಪರಮವೀರ ಚಕ್ರ ಪ್ರಶಸ್ತಿ ಬರ್ತದ. ಪರಮವೀರ ಚಕ್ರವು ಭಾರತೀಯ ಅತ್ಯುನ್ನತ ಯುದ್ಧ ಕಾಲದ ಶೌರ್ಯ ಪ್ರಶಸ್ತಿ ಆಗ್ಯದ. ಭಾರತ ದೇಶದಲ್ಲಿ ಶೌರ್ಯಕ್ಕೆ ಸಂಬಂಧಪಟ್ಟಂತ ಅತ್ಯುನ್ನತ ಪ್ರಶಸ್ತಿ ಯಾವ್ದಪ್ಪ ಅಂದ್ರ ಪರಮವೀರ ಚಕ್ರ ಬರ್ತದ. ಯಾವ್ದು ಬರ್ತದ? ಪರಮವೀರ ಚಕ್ರ ಬರ್ತದ. ಹೈಯೆಸ್ಟ್ ವಾರ್ ಟೈಮ್ ಗ್ಯಾಲಂಟ್ರಿ ಅವಾರ್ಡ್ ಇನ್ ಇಂಡಿಯಾ. ಭಾರತದಲ್ಲಿ ಅತ್ಯುನ್ನತ ಯುದ್ಧ ಕಾಲದ ಶೌರ್ಯ ಪ್ರಶಸ್ತಿ ಯಾವ್ದಪ್ಪ ಅಂದ್ರ ಪರಮವೀರ ಚಕ್ರ ಬರ್ತದ. ಯಾವ ವೀರ? ಪರಮವೀರ ಬರ್ತದ. ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಇಲ್ಲೊಂದು ಪರಾಕ್ರಮ ದಿವಸ ಅಂತ ಬರ್ತದ. ಪರಾಕ್ರಮ ದಿವಸ ಯಾವಾಗ ಭಾರತದಲ್ಲಿ ಪರಾಕ್ರಮ ದಿವಸವನ್ನ ಆಚರಣೆ ಮಾಡ್ತಾರ? ಜನವರಿ 23ಕ್ಕೆ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಇಲ್ಲಿ ಏನಪ್ಪಾ ಅಂದ್ರ ಬಂದಿದೆ ಶೌರ್ಯ ಬಂದದ. ಪರಾಕ್ರಮ ದಿವಸವನ್ನು ಭಾರತದಲ್ಲಿ ಯಾವಾಗ ಆಚರಣೆ ಮಾಡ್ತಾರ? ಜನವರಿ 23ಕ್ಕೆ ಆಚರಣೆ ಮಾಡ್ತಾರ. ಯಾರ ಜನ್ಮದಿನದಂದು ಅದನ್ನ ಆಚರಣೆ ಮಾಡ್ತಾರ? ಸುಭಾಷ್ ಚಂದ್ರ ಬೋಸ್, ನೇತಾಜಿ ಎಂದು ಖ್ಯಾತಿ ಪಡೆದಂತ ಸುಭಾಷ್ ಚಂದ್ರ ಬೋಸರ ಜನ್ಮದಿನವನ್ನು ಭಾರತದಲ್ಲಿ ಏನಪ್ಪಾ ಅಂದ್ರ ಪರಾಕ್ರಮ ದಿನವನ್ನ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಜನವರಿ 23ಕ್ಕೆ ಆಚರಣೆ ಮಾಡ್ತಾರ. ನೆನಪಿಟ್ಕೋರಿ. ನೋಡ್ರಿ, ಈ ಪರಮವೀರ ಚಕ್ರ ಭಾರತದಲ್ಲಿ ಯುದ್ಧ ಕಾಲದಲ್ಲಿ ಶೌರ್ಯ ತೋರಿದಂತ ಸೈನಿಕರಿಗೆ ನೀಡುತ್ತಿರುವಂತ ಅತ್ಯುನ್ನತ ಪ್ರಶಸ್ತಿ, ಮಿಲಿಟರಿ ಪ್ರಶಸ್ತಿ ಯಾವುದಪ್ಪ ಅಂದ್ರ ಪರಮವೀರ ಪ್ರಶಸ್ತಿ. ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದ ನಮಗ. ಭಾರತ ಸರ್ಕಾರವು ಮಿಲಿಟರಿ ಕ್ಷೇತ್ರದಲ್ಲಿ ನೀಡುತ್ತಿರುವಂತ ಅತ್ಯುನ್ನತ ಪ್ರಶಸ್ತಿ ಯಾವ್ದಂತ ಕೇಳಿದನ ಪ್ರಶ್ನೆ. ಯಾವ್ದು ಬರ್ತದ? ಪರಮವೀರ ಚಕ್ರ ಬರ್ತದ. ಭಾರತದಲ್ಲಿ ನೀಡುತ್ತಿರುವಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಂತ ನಮಗ್ ಪ್ರಶ್ನೆಗಳನ್ನ ಕೇಳಿದಾನ. ಪರಮವೀರ ಚಕ್ರ ಬರ್ತದ. ನಮ್ಮ GPSR ಪರೀಕ್ಷೆಗೆ ಏನಪ್ಪ ಅಂದ್ರ ಅವಾರ್ಡ್ಸ್ ಅಂತ ಅದ. ಅವಾರ್ಡಿಗೆ ಸಂಬಂಧಪಟ್ಟಂತ ಈಗ 2-3 ವಿಡಿಯೋಗಳನ್ನ ಮಾಡಿದ್ವಿ. ಯಾಕಂದ್ರೆ ಇದು ದೊಡ್ಡ ಟಾಪಿಕ್ ಅದ. ಇನ್ನೂ ಸಾಕಷ್ಟು ಪ್ರಶಸ್ತಿಗಳೇನಪ್ಪ ಅಂದ್ರೆ ನಿಮ್ ಜೊತೆಗೆ ನಾವು ಡಿಸ್ಕಸ್ ಮಾಡ್ಬೇಕಾಗ್ಯದ. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು, ಮಿಲಿಟರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಪ್ರಶಸ್ತಿಗಳೇನಪ್ಪ ಅಂದ್ರೆ ಡಿಸ್ಕಸ್. ಇನ್ನು 3 ವಿಡಿಯೋವನ್ನು ಮಾಡಿದ್ವಿ ಅಂದ್ರೆ ಪ್ರಶಸ್ತಿಗೆ ಸಂಬಂಧಪಟ್ಟಂತದ್ದು ಎಲ್ಲಾ ಟಾಪಿಕ್ ಏನಾಗ್ತದಪ್ಪ ಅಂದ್ರೆ ಮುಗಿತದ. ಯಾರಾದ್ರೂ ಒಂದ್ಸಲ ವಿಡಿಯೋ ನೋಡಿಲ್ಲ ಅಂದ್ರ
ಆ ಪ್ರಶಸ್ತಿಗೆ ಸಂಬಂಧಪಟ್ಟಂತ ವಿಡಿಯೋಗಳು ನೋಡ್ರಿ. ಇನ್ ಡೀಟೇಲ್ ಆಗಿ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದ್ವಿ ನಾವು. ನೋಡ್ರಿ, ಪರಮವೀರ ಚಕ್ರ ಪ್ರಶಸ್ತಿ ಕುರಿತು ನಾವ್ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದೀವಿ. ಇದನ್ನ ಯಾರಿಗೆ ಕೊಡ್ತಾರೆ ಈ ಪರಮವೀರ ಚಕ್ರ ಪ್ರಶಸ್ತಪ್ಪ ಅಂದ್ರ ಯುದ್ಧದ ಸಮಯದಲ್ಲಿ ಶತ್ರುಗಳ ಎದುರು ಅಪ್ರತಿಮ ಧೈರ್ಯ, ಶೌರ್ಯ, ಆತ್ಮ ಬಲಿದಾನದಿಂದ ಹೋರಾಡಿದಂತ ಸೈನಿಕರಿಗೆ ಈ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಕೊಡ್ತಾರ. ನೋಡ್ರಿ, ಪರಮವೀರ ಚಕ್ರ ಪ್ರಶಸ್ತಿ ಯಾರಿಗೆ ಕೊಡ್ತಾರ? ಯುದ್ಧದ ಸಮಯದಲ್ಲಿ ಶತ್ರುಗಳ ವಿರುದ್ಧ ಅಪ್ರತಿಮವಾಗಿ ಹೋರಾಡಿದಂತ ಶೌರ್ಯ, ಧೀರ, ವೀರ, ಆತ್ಮದ ಬಲಿದಾನವನ್ನು ತೋರಿದಂತ ಸೈನಿಕರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಪರಮವೀರ ಚಕ್ರ ಪ್ರಶಸ್ತಿ ಕೊಡ್ತಾರ. ಯುದ್ಧದ ಸಮಯದಲ್ಲಿ ಹೋಗಿ ಎಲ್ಲಾದ್ರೂ ಅಡಗಿಕೊಂಡವ್ರಿಗೆ ಕೊಡೋದಿಲ್ಲ ಇದನ್ನ. ಶತ್ರುಗಳ ವಿರುದ್ಧ ತನ್ನ ಪ್ರಾಣವನ್ನು ಲೆಕ್ಕ ಮಾಡಿದ ಆತ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೋರಾಡಬೇಕು, ದೇಶವನ್ನು ರಕ್ಷಣೆ ಮಾಡಬೇಕು. ಅಂತಹ ಅಪ್ರತಿಮ ವೀರರಿಗೆ, ಧೈರ್ಯ ಶೂರರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಪರಮವೀರ ಚಕ್ರ ಪ್ರಶಸ್ತಿ ಕೊಡ್ತಾರ. ಯಾವ ಪ್ರಶಸ್ತಿ ಕೊಡ್ತಾರ? ಪರಮವೀರ ಚಕ್ರ ಪ್ರಶಸ್ತಿಯನ್ನ ಕೊಡ್ತಾರ. ನೋಡ್ರಿ, ಇಂತ ಪರಮವೀರ ಚಕ್ರ ಪ್ರಶಸ್ತಿನ ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರ ಜನವರಿ 26, 1950. ಪರಮವೀರ ಚಕ್ರ ಪ್ರಶಸ್ತಿನ ಯಾವಾಗ ಸ್ಥಾಪನೆ ಮಾಡ್ತಾರ? ಜನವರಿ 26, 1950 ಸ್ಥಾಪನೆ ಮಾಡ್ತಾರ. ಆದರೆ ಇದು ಆಗಸ್ಟ್ 15, 1947 ಏನಪ್ಪಾ ಅಂದ್ರ ಜಾರಿಗೆ ಬರುವಂತೆ ಪರಿಗಣಿಸಲಾಗ್ಯದ. ಸ್ಥಾಪನೆ ಮಾಡಿದ್ಯಾವಾಗ? ಜನವರಿ 26, 1950. ಆದ್ರೆ ಅದನ್ನ ಎಲ್ಲಿಂದ ಜಾರಿಗೊಳಿಸ್ತಾರಪ್ಪ ಅಂದ್ರ ಭಾರತ ಎಂದು ಸ್ವಾತಂತ್ರ್ಯ ಪಡೆಯುತ್ತಲ್ಲ ಅಂದಿನಿಂದಲೇ ಏನ್ ಮಾಡ್ತಾರಪ್ಪ ಅಂದ್ರ ಈ ಪ್ರಶಸ್ತಿಯನ್ನ ಏನಪ್ಪಾ ಅಂದ್ರ ಕೊಡುವಂತೆ ಮಾಡ್ತಾರ. ಯಾವಾಗಪ್ಪ ಅಂದ್ರ ಆಗಸ್ಟ್ 15, 1947. ಯಾವಾಗ? ಆಗಸ್ಟ್ 17, 1947. ನೋಡ್ರಿ, ಇಂಥ ಪರಮವೀರ ಚಕ್ರ ಪ್ರಶಸ್ತಿಯನ್ನು ತೆಗೆದುಕೊಂಡ ಮೊದಲ ವೀರ, ಧೀರ, ಶೂರ್ಯ ಯಾರಪ್ಪ ಅಂದ್ರ ಮೇಜರ್ ಸೋಮನಾಥ್ ಶರ್ಮಾ ಬರ್ತಾರ. ಯಾರು ಬರ್ತಾರ? ಮೇಜರ್ ಸೋಮನಾಥ್ ಶರ್ಮಾ ಅವರಿಗೆ ಏನಪ್ಪಾ ಅಂದ್ರೆ ಮರಣೋತ್ತರವಾಗಿ ಮೊದಲ ಪರಮವೀರ ಚಕ್ರ ಪ್ರಶಸ್ತಿ ನೀಡಲಾಯಿತು. ನಮ್ಮ ಎಕ್ಸಾಮ್ದೊಳಗೆ ಕೇಳಬಹುದು ಪ್ರಶ್ನೆಗಳನ್ನ. ಭಾರತ ದೇಶದಲ್ಲಿ ಮೊದಲಿಗೆ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಯಾರು ಪಡೆದವರು? ಯಾರು ಪಡೆದರಪ್ಪ ಅಂದ್ರ ಮೇಜರ್ ಸೋಮನಾಥ್ ಶರ್ಮಾ ಅವರು ತೆಗೆದುಕೊಳ್ತಾರ. ಯಾರು? ಮೇಜರ್ ಸೋಮನಾಥ್ ಶರ್ಮಾ. ಪರಮವೀರ ಚಕ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರಂದ್ರ ಮೇಜರ್ ಸೋಮನಾಥ್ ಶರ್ಮಾ. ನೋಡ್ರಿ, ಅವ್ರಿಗೆ ಏನಪ್ಪಾ ಅಂದ್ರ ಮರಣೋತ್ತರವಾಗಿ ಏನಾಗ್ತದಪ್ಪ ಅಂದ್ರ ಅವ್ರಿಗೇನೆ ಪ್ರಶಸ್ತಿ ಕೊಡಲಾಗ್ತದ. ನೋಡ್ರಿ, ಇಂಥ ಪರಮವೀರ ಪ್ರಶಸ್ತಿಯನ್ನು, ಪರಮವೀರ ಚಕ್ರ ಪ್ರಶಸ್ತಿಯನ್ನು ವಿನ್ಯಾಸ ಮಾಡಿದವರು ಯಾರಪ್ಪ ಅಂದ್ರ ಸಾವಿತ್ರಿಬಾಯಿ ಕಾನ್ವಲ್ಕರ್. ಯಾರು? ಸಾವಿತ್ರಿಬಾಯಿ ಕಾನ್ವಲ್ಕರ್ ಅವರು ಏನಪ್ಪಾ ಅಂದ್ರ ಈ ಪ್ರಶಸ್ತಿಯನ್ನ ವಿನ್ಯಾಸಗೊಳಿಸ್ತಾರ. ನೋಡ್ರಿ, ಪರಮವೀರ ಚಕ್ರ ಪ್ರಶಸ್ತಿಯನ್ನ ಯಾರು ವಿನ್ಯಾಸಗೊಳಿಸಿದಂದ್ರ ಸಾವಿತ್ರಿಬಾಯಿ ಕಾನ್ವಲ್ಕರ್. ಯಾರು? ಸಾವಿತ್ರಿಬಾಯಿ ಕಾನ್ವಲ್ಕರ್ ಅಂತ ಏನಪ್ಪಾ ಅಂದ್ರ ಬರ್ತಾರೆ. ಮತ್ ಇನ್ನೊಬ್ರು ಬರ್ತಾರ, ಸಾವಿತ್ರಿಬಾಯಿ ಫೂಲೆ ಬರ್ತಾರ. ಅವ್ರಲ್ಲ, ಕನ್ಫ್ಯೂಸ್ ಆಗ್ಬಾರ್ದು. ಸಾವಿತ್ರಿಬಾಯಿ ಫೂಲೆ ಅವ್ರು ಏನಪ್ಪಾ ಅಂದ್ರ ದೇಶದ ಮೊದಲ ಮಹಿಳಾ ಟೀಚರ್ ಬರ್ತಾರ. ಅವರು ಮೊದಲ ಶಿಕ್ಷಕಿ ಬರ್ತಾಳ ಆತ. ಆದ್ರ ಸಾವಿತ್ರಿಬಾಯಿ ಕಾನ್ವಿಲ್ಕರ್ ಬೇರೆ, ಸಾವಿತ್ರಿಬಾಯಿ ಫೂಲೆ ಬೇರೆ. ಅವರು ಸಮಾಜ ಸೇವೆಗೆ ಸಂಬಂಧಪಟ್ಟವ್ರು. ಇವ್ರ ಏನಪ್ಪಾ ಅಂದ್ರ ಮಿಲಿಟರಿ, ಅಂದ್ರೆ ಇವ್ರ ಕಲೆಗೆ ಸಂಬಂಧಪಟ್ಟವ್ರು. ಆದ್ರ ಆ ಪದಕವನ್ನು ಯಾರು ವಿನ್ಯಾಸ ಅಂದ್ರೆ ಪರಮವೀರ ಚಕ್ರವನ್ನು ಯಾರು ವಿನ್ಯಾಸ ಮಾಡಿದ್ರಪ್ಪ ಅಂದ್ರ ಸಾವಿತ್ರಿಬಾಯಿ ಕಾನ್ವಲ್ಕರ್ ಬರ್ತಾರ. ಯಾರು ಬರ್ತಾರ? ಕಾನ್ವಲ್ಕರ್ ಬರ್ತಾರ. ನೋಡ್ರಿ, ಈ ಏನು ಪರಮವೀರ ಚಕ್ರದ ಮೇಲೆ ಏನದ ವಿಶೇಷತೆಪ್ಪ ಅಂದ್ರ ಈ ಪದಕದ ಮೇಲೆ ಇಂದ್ರನ ಆಯುಧಗಳು. ಯಾವ ಪದಕ? ಪರಮವೀರ ಚಕ್ರದ ಪದಕದ ಮೇಲೆ ಇಂದ್ರನ ಆಯುಧಗಳದ. ವಜ್ರ ಆಯುಧ ಅದ. ಯಾವ ಆಯುಧ ಅದ? ವಜ್ರ ಆಯುಧ ಅದ. 4 ಪ್ರತಿಕೃತಿಗಳದ. ಇಲ್ಲದವ್ರು ಒಂದೊಂದು ವಜ್ರ ಆಯುಧಗಳು 1, 2, 3, 4 ಚಿನ್ನದ. ಅಂದ್ರ ಪರಮವೀರ ಚಕ್ರದ ಮೇಲೆ ಏನಪ್ಪಾ ಅಂದ್ರ ಇಂದ್ರನ ವಜ್ರ ಆಯುಧ ಅದ. ಎಷ್ಟು ಅದಾವಪ್ಪ ಅಂದ್ರ 4 ಅದಾವ. 4, 1, 2, 3. ಇನ್ನ ಮಧ್ಯ ಭಾಗದಲ್ಲಿ ಏನಪ್ಪಾ ಅಂದ್ರ ಭಾರತದ ರಾಷ್ಟ್ರ ಲಾಂಛನ ಅದ. ಇಲ್ಲಿ ನೋಡ್ರಿ ಭಾರತದ ರಾಷ್ಟ್ರ ಲಾಂಛನ. ಅದರ ಹಿಂಭಾಗದಲ್ಲಿ ಹಿಂದಿಯಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ಏನಾಗಿದಪ್ಪ ಅಂದ್ರ ಪರಮವೀರ ಚಕ್ರ ಬರ್ದ. ಇಲ್ಲಿ ಬರ್ದಾರ ನೋಡ್ಗ, ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಪರಮವೀರ ಚಕ್ರ ಅಂತ ಏನ್ ಮಾಡಿದಾರಪ್ಪ ಅಂದ್ರ ಅದನ್ನ ಬರ್ದಾರ. ಇಲ್ಲೊಂದಿಷ್ಟು ನೋಟ್ ಮಾಡ್ಕೋರಿ. ಪೆನ್ ಪೇಪರ್ ತಗೊಂಡ್ ಏನ್ ಮಾಡ್ರಿ, ನೋಟ್ ಬರ್ಕೋರಿ. ಶಾಂತಿ ಕಾಲದಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದು? ಅಶೋಕ ಚಕ್ರ ಬರ್ತದ. ಯುದ್ಧ ಅಂದ್ರ ರಣರಂಗವನ್ನು ಹೊರತುಪಡಿಸಿ ಶಾಂತಿ ಕಾಲದಲ್ಲಿ ಯಾರು ಅತ್ಯುನ್ನತ ಸೇವೆ ಸಲ್ಲಿಸ್ತಾರ ಅಂತವ್ರಿಗೆ ಏನಪ್ಪಾ ಅಂದ್ರ ಅಶೋಕ ಚಕ್ರ ಬರ್ತದ. ಇನ್ನ ಯುದ್ಧ ಕಾಲದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಪರಮವೀರ ಚಕ್ರ ಬರ್ತದ. ನೆಕ್ಸ್ಟ್ ಈ ವಿಷಯವನ್ನ ಏನಪ್ಪಾ ಅಂದ್ರೆ ಇನ್ ಡೀಟೇಲ್ ಆಗಿ ಮಿಲಿಟರಿ ಸಂಬಂಧಪಟ್ಟಂತ ಪ್ರಶಸ್ತಿಗಳನ್ನ ಡಿಸ್ಕಸ್ ಮಾಡ್ತಿರ್ತೀನಲ್ಲ, ಅವಾಗ ಏನಪ್ಪಾ ಅಂದ್ರೆ ನಿಮ್ ಜೊತೆಗೆ ಏನಪ್ಪಾ ಅಂದ್ರೆ ಇವುಗಳನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನು 2ನೇ ಅತ್ಯುನ್ನತ ಯುದ್ಧ ಕಾಲದ ಪ್ರಶಸ್ತಿ ಯಾವ್ದು ಬರ್ತದಪ್ಪ ಅಂದ್ರ ಮಹಾವೀರ ಚಕ್ರ ಬರ್ತದ. ನೋಡ್ರಿ, ಯುದ್ಧ ಕಾಲದ ಅತ್ಯುನ್ನತ
ಪ್ರಶಸ್ತಿ, ಮೊದಲ ಪ್ರಶಸ್ತಿ ಯಾವ್ದಪ್ಪ ಅಂದ್ರ ಪರಮವೀರ ಚಕ್ರ ಬರ್ತದ. ಇನ್ನು ಎರಡನೇದು ಯಾವ್ದು ಬರ್ತದಪ್ಪ ಅಂದ್ರ ಅತ್ಯುನ್ನತ ವಿದ್ಯಾಕಾಲ ಪ್ರಶಸ್ತಿ ಮಹಾವೀರ ಚಕ್ರ ಬರ್ತದ. ಯಾವ ವೀರ ಚಕ್ರ? ಮಹಾವೀರ ಚಕ್ರ. ಪರಮವೀರ ಫಸ್ಟ್, ಮಹಾವೀರ ಸೆಕೆಂಡ್. ಹಿಂಗ ನೆನ್ಪಿಟ್ಕೋರಿ, ಪರಮವೀರ ಫಸ್ಟ್, ಮಹಾವೀರ ಏನಪ್ಪಾ ಅಂದ್ರ ಸೆಕೆಂಡ್. ಇನ್ನ ಶಾಂತಿ ಕಾಲದಲ್ಲಿ ಕೊಡುವಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಲ್ಲ, ಮಿಲಿಟರಿ ಪ್ರಶಸ್ತಿ. ಯಾವುದು? ಮಿಲಿಟರಿ ಪ್ರಶಸ್ತಿ ಯಾವ್ದಪ್ಪ ಅಂದ್ರ ಅಶೋಕ ಚಕ್ರ ಬರ್ತದ. ಯಾವ್ದು ಬರ್ತದ? ಅಶೋಕ ಚಕ್ರ ಬರ್ತದ. ನೋಟ್ ಮಾಡ್ಕೋರ್, ಒಂದ್ಸಲ ಬರ್ಕೊಂಡ್ಬಿಡ್ರಿ ಅದನ್ನ. ನಮಗೆ ಎಕ್ಸಾಮ್ಗೆ ಏನಪ್ಪಾ ಅಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಅಥವಾ ಸಾಕಷ್ಟು ಬಾರಿ ಏನ್ ಮಾಡಿದನಪ್ಪ ಅಂದ್ರ ನಮ್ಮ ಪ್ರಶ್ನೆಗಳನ್ನ ಕೇಳಿದನ. ನೋಡ್ರಿ, ಈ ವಾಯುಪಡೆ ಅಥವಾ ವಾಯುಸೇನೆಯ ಕಮಾಂಡ್ಗಳು, 7 ಕಮಾಂಡ್ಗಳನ್ನು ಯಾವ ರೀತಿಯಾಗಿ ನೆನಪಿಟ್ಕೋಬೇಕು? ದಿಕ್ಕುಗಳ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ನೀವು ಆರಾಮಾಗಿ ಏನ್ ಮಾಡ್ಬೋದು, ನೆನಪಿಟ್ಕೋ. ಅಗಳಿಂದ ಏನಪ್ಪಾ ಅಂದ್ರೆ ಬಹಳಷ್ಟು ಕ್ಲಿಷ್ಟಕರ ಆಗಿರ್ತದು. ಅದಕ್ಕಿಂತ ಈಜಿಯಾದ ಒಂದು ಸುಲಭವಾದ ಮೆಥಡ್ ಇಲ್ಲಿದೆ ನೋಡ್ರಿ. ಯಾವ ರೀತಿಯಾಗಿ ಏನಪ್ಪಾ ಅಂದ್ರ ದಿಕ್ಕುಗಳ ಆಧಾರ ಮೇಲೆ ನಾವೇನಪ್ಪಾ ಅಂದ್ರ ಅವುಗಳನ್ನ ನೆನಪಿಟ್ಕೋಬಹುದು. ನೋಡ್ರಿ, ಮೊದಲ ದಿಕ್ಕುಗಳ ನೋಡ್ರಿ. ಈ ಕಡೆ ಏನ್ ಬರ್ತದಪ್ಪ ಅಂದ್ರ ಪೂರ್ವ ಬರ್ತದ, ಈ ಕಡೆ ಏನಪ್ಪಾ ಅಂದ್ರ ಪಶ್ಚಿಮ ಬರ್ತದ, ಈ ಕಡೆ ಏನಪ್ಪಾ ಅಂದ್ರ ಉತ್ತರ ಬರ್ತದ, ನೆಕ್ಸ್ಟ್ ಏನಪ್ಪಾ ಅಂದ್ರ ದಕ್ಷಿಣ ಬರ್ತದ. ದಿಕ್ಕುಗಳು ಏನಪ್ಪಾ ಅಂದ್ರ ಎಲ್ಲರಿಗೂ ಗೊತ್ತಿರ್ತವೆ, ಗೊತ್ತಾವಲ್ಲ ದಿಕ್ಕುಗಳು ಗೊತ್ತಿರ್ಬೇಕು. ನೋಡ್ರಿ, ಪೂರ್ವಕ್ಕೆ ಯಾವ್ದು ಬರ್ತದ? ಪೂರ್ವ ಕಮಾಂಡ್ ಎಲ್ಲಪ್ಪ ಅಂದ್ರ ಶಿಲ್ಲಾಂಗ್ ಎಲ್ಲಿ ಬರ್ತದಪ್ಪ ಅಂದ್ರ ಮೇಘಾಲಯದಲ್ಲಿ ಬರ್ತದ. ಮೇಘಾಲಯ ಭಾರತದ ಯಾವ ದಿಕ್ಕಿಗೆ ಬರ್ತದ? ಪೂರ್ವ ದಿಕ್ಕಿಗೆ ಬರ್ತದ. ಪೂರ್ವ ಕಮಾಂಡ ನೆನಪಿಟ್ಕೊಂಡ್ಬಿಡ್ರಿ, ಈಸಿಯಾಗಿ ಉಳಿತದಲ್ಲ. ಪೂರ್ವಕ್ಕೆ ಬಂದ್ರ ಪೂರ್ವ ಕಮಾಂಡ್ ಎಲ್ಲದ? ಮೇಘಾಲಯ ದಲ್ಲಿ ಏನಪ್ಪ ಅಂದ್ರ ಶಿಲ್ಲಾಂಗ್ ಬರ್ತದ. ನೆನಪುಳಿತದಲ್ಲ ಹಿಂಗ. ಇನ್ನ ಪಶ್ಚಿಮ ಬರ್ರಿ. ನೋಡ್ರಿ, ದೆಹಲಿ ಪಶ್ಚಿಮ ಏನಪ್ಪಾ ಅಂದ್ರ ದೆಹಲಿ. ಪಶ್ಚಿಮ ಕಮಾಂಡ್ ಎಲ್ಲಿ ಬರ್ತದಪ್ಪ ಅಂದ್ರೆ ದೆಹಲಿ ಒಳಗೆ ಬರ್ತದ. ನೋಡ್ರಿ, ಪಶ್ಚಿಮ ಕಮಾಂಡ ಮತ್ತು ಪೂರ್ವ ಕಮಾಂಡದ ಮಧ್ಯದಲ್ಲಿ ಏನಾಗ್ತದಪ್ಪ ಅಂದ್ರ ಕೇಂದ್ರ ಕಮಾಂಡ್ ಬರ್ತದ, ಅಲಹಾಬಾದ್. ಯಾವುದು? ಅಲಹಾಬಾದ್ ಬರ್ತದ. ಯಾವ್ದು ಬರ್ತದ? ಅಲಹಾಬಾದ್. ನೆನಪುಳಿತದಲ್ಲ. ನೋಡ್ರಿ, ಪೂರ್ವಕ್ಕೆ ಬಂದ್ರೆ ಏನಾಗ್ತದ? ಪೂರ್ವ ಕಮಾಂಡ್. ಪಶ್ಚಿಮಕ್ಕೆ ಹೋದ್ರ ಪಶ್ಚಿಮ ಕಮಾಂಡ್. ಮಧ್ಯದಲ್ಲಿ ಬಂದ್ರೆ ಏನಾಗ್ತದಪ್ಪ ಅಂದ್ರ ಕೇಂದ್ರ ಕಮಾಂಡ್ ಆಗ್ತದ. ಯಾವ್ದಾಗ್ತದ? ಕೇಂದ್ರ ಕಮಾಂಡ್ ಎಲ್ಲಿ? ಉತ್ತರ ಪ್ರದೇಶ. ಎಲ್ಲಿ ಬರ್ತದ? ಉತ್ತರ ಪ್ರದೇಶ, ಅಲಹಾಬಾದ್ ಏನಪ್ಪಾ ಅಂದ್ರ ಬರ್ತದ. ಇನ್ನ ನೋಡ್ರಿ, ದಕ್ಷಿಣಕ್ಕೆ ಬರ್ರಿ. ಯಾವುದು? ದಕ್ಷಿಣ. ಕೇರಳ ಭಾರತದ ಯಾವ ಭಾಗದಲ್ಲಿ ಕಂಡು ಬರ್ತದ? ದಕ್ಷಿಣದಲ್ಲಿ ಕಂಡು ಬರ್ತದ. ದಕ್ಷಿಣ ಕಮಾಂಡ್ ಅಂತ ನೆನಪಿಟ್ಕೋರಿ. ತಿರುವನಂತಪುರಂ ಕೇರಳ ಎಲ್ಲಿ ಬರ್ತದ? ದಕ್ಷಿಣ ಕಮಾಂಡ್ ಎಲ್ಲಿ ಬರ್ತದಪ್ಪ ಅಂದ್ರ ಕೇರಳದೊಳಗೆ ಬರ್ತದೆ. ಈಗ ನೀವು ದಿಕ್ಕುಗಳ ಆಧಾರದ ಮೇಲೆ ಏನ್ ಮಾಡ್ರಪ್ಪ ಅಂದ್ರ ನೆನಪಿಟ್ಕೋರಿ. ನೆಕ್ಸ್ಟ್ ಈಶಾನ್ಯ ಕಮಾಂಡ್. ಆಕ್ಚುಲಿ ಈಶಾನ್ಯ ಏನಪ್ಪಾ ಅಂದ್ರೆ ಈ ಕಡೆ ಬರ್ತದ, ಆದ್ರೆ ಈಗ ಏನ್ ಮಾಡಿದನಪ್ಪ ಅಂದ್ರೆ ಈಶಾನ್ಯ ಕಮಾಂಡ್ ಕೊಟ್ಟಿದ್ರೆ ಇದನ್ನ ಸ್ಪೆಷಲ್ ಆಗಿ ಏನಪ್ಪಾ ಅಂದ್ರೆ ನೆನ್ಪಿಟ್ಕೋರಿ. ಈಶಾನ್ಯ ಕಮಾಂಡ್ ಎಲ್ಲಿ ಬರ್ತದಪ್ಪ ಅಂದ್ರ ಗಾಂಧಿನಗರ ಬರ್ತದ. ಎಲ್ಲಿ ಬರ್ತದ? ಗಾಂಧಿನಗರದಾಗ ಏನಪ್ಪಾ ಅಂದ್ರ ಬರ್ತದ. ನೆಕ್ಸ್ಟ್ ನಿರ್ವಹಣಾ ಕಮಾಂಡ್ ಅಂತ ಬರ್ತದ. ನೋಡ್ರಿ, ನಿರ್ವಹಣಾ ಕಮಾಂಡ್ ಅನ್ನು ಹೆಂಗೆ ನೆನಪಿಟ್ಕೋಬೇಕಪ್ಪ ಅಂದ್ರ ಈ ನಾಗ್ಪುರ್ ಯಾವುದಕ್ಕೆ ಸಂಬಂಧಪಡದಪ್ಪ ಅಂದ್ರ ನಾಗ್ಪುರ್ ಯಾವುದಕ್ಕೆ ಪ್ರಸಿದ್ಧಿ ಆಗ್ತದಪ್ಪ ಅಂದ್ರ ಈ ಮೆಕ್ಯಾನಿಕಲ್ ವರ್ಕ್ ಏನ್ ಮಾಡ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಪ್ರಸಿದ್ಧಿ ಅದು. ಅದ್ರ ಸಲುವಾಗಿ ನಿರ್ವಹಣೆ ಮೇಂಟೆನ್ಸ್ ಮಾಡೋದು ಎಲ್ಲಿ ಮಾಡ್ತಾರಪ್ಪ ಅಂದ್ರ ನಾಗ್ಪುರ್. ಸುಮ್ಮನೆ ಇದನ್ನೇನ ನಿಮ್ ತಲೆ ಒಳಗೆ ಕೋಡ್ ಮಾಡ್ಕೊರಿ. ಗಾಡಿ ಮೇಂಟೆನ್ಸ್ ಮಾಡುದು, ಗಾಡಿ ಮ್ಯಾನೇಜ್ಮೆಂಟ್ ಮಾಡೋದು ಎಲ್ಲಪ್ಪ ಅಂದ್ರೆ ನಾಗ್ಪುರ್. ಈ ತರ ಏನಪ್ಪ ಅಂದ್ರೆ ನೆನಪಿಟ್ಕೋರಿ. ಮೇಂಟೆನ್ಸ್ ಕಮಾಂಡ್ ಎಲ್ಲಿ ಇರ್ತದಪ್ಪ ಅಂದ್ರ ನಾಗ್ಪುರದೊಳಗದ. ಎಲ್ಲದ? ನಾಗ್ಪುರದೊಳಗದ. ಇನ್ನ ಕರ್ನಾಟಕ ಬಾರಿ. ಕರ್ನಾಟಕ ಏನಪ್ಪಾ ಅಂದ್ರ ತರಬೇತಿ ಕಮಾಂಡ್ ಅದ. ಯಾವ್ದದ? ತರಬೇತಿ ಕಮಾಂಡ್ ಅಂತ. ಯಾವ್ದು? ಬೆಂಗಳೂರು ಬರ್ತದ. ಯಾವ್ದು ಬರ್ತದ? ಬೆಂಗಳೂರು ಬರ್ತದ. ನೋಡ್ರಿ, ITBT ರಾಜಧಾನಿ ಯಾವ್ದಪ್ಪ ಅಂದ್ರೆ ದೇಶದೊಳಗೆ ಏನಪ್ಪಾ ಅಂದ್ರ ಬೆಂಗಳೂರು ನಗರ ಬರ್ತದ. ITBTಗೆ ಸಂಬಂಧಪಟ್ಟಂತ ತರಬೇತಿಗಳು ಎಲ್ಲಿ ನಡೀತವಪ್ಪ ಅಂದ್ರೆ ಜಾಸ್ತಿ ಕರ್ನಾಟಕ ರಾಜಧಾನಿ ಆದ ಬೆಂಗಳೂರಲ್ಲಿ ನಡೀತಾವ. ಈ ರೀತಿ ಏನಪ್ಪಾ ಅಂದ್ರೆ ಇದನ್ನ ನೆನಪಿಟ್ಕೋರಿ. ತರಬೇತಿ ಕಮಾಂಡ್ ಎಲ್ಲಿ ಅದಪ್ಪ ಅಂದ್ರ ಬೆಂಗಳೂರೊಳಗ. ITBT ತರಬೇತಿ ಎಲ್ಲಿ ನಡೀತಾವ? ಬೆಂಗಳೂರೊಳಗ. ಅದೇ ತರಬೇತಿ ಕಮಾಂಡ್ ಎಲ್ಲಪ್ಪ ಅಂದ್ರ ಬೆಂಗಳೂರೊಳಗ ಅಂತ ನೆನಪಿಟ್ಕೋರಿ. ನೋಡ್ರಿ, ಇದ್ರೊಳಗ 5 ಕಮಾಂಡ್ಗಳು ಏನಪ್ಪಾ ಅಂದ್ರ ಬೇರೆ ಬರ್ತಾವ. ಇನ್ನೆರಡು ಕಮಾಂಡ್ಗಳು ಏನಪ್ಪಾ ಅಂದ್ರ ಔಪಚಾರಿಕ ಕಮಾಂಡ್ಗಳು ಬರ್ತಾವ. ನೋಡ್ರಿ, ಔಪಚಾರಿಕ ಕಮಾಂಡ್ಗಳು ಯಾವಪ್ಪ ಅಂದ್ರ ಒಂದು ನಿರ್ವಹಣಾ ಕಮಾಂಡ್ ಬರ್ತದ, ಇನ್ನೊಂದು ತರಬೇತಿ ಕಮಾಂಡ್ ಬರ್ತದ. ಇವೆರಡು ಏನಪ್ಪಾ ಅಂದ್ರ ಇಂಪಾರ್ಟೆಂಟ್ ಆಗ್ತಾವ. ಆರಾಮಾಗಿ ನೆನಪು ಉಳಿತದಲ್ಲ. ಒಂದ್ ವೇಳೆ ನೆನಪು ಉಳಿದ್ರೆ ಏನಪ್ಪಾ ಅಂದ್ರ ತಂದ್ಕೊಡ್ರಿ. ನೆಕ್ಸ್ಟ್ ವಾಯುಸೇನೆ ಅಥವಾ ವಾಯುಪಡೆ ಕೈಗೊಂಡಂತ ಪ್ರಮುಖ ಕಾರ್ಯಾಚರಣೆಗಳು ಅದಾವ್ರಿ. ನೋಡ್ರಿ, ಒಂದೇದು ಆಪರೇಷನ್ ಮೇಘದೂತ. ಆಲ್ರೆಡಿ ಎಕ್ಸಾಮ್ ಕೇಳಿದ ನೀವು. ಆಪರೇಷನ್ ಮೇಘದೂತ ಬರ್ತದ 1984ರಲ್ಲಿ ಸಿಯಾಚಿನ್ ಗ್ಲೇಸರ್ ನ ವಶಪಡಿಸಿಕೊಳ್ಳುವುದಕ್ಕಾಗಿ ಏನಪ್ಪಾ ಅಂದ್ರ ಭಾರತದ ವಾಯುಪಡೆ ಏನಪ್ಪಾ ಅಂದ್ರ ಇದನ್ನ ಏನಪ್ಪಾ ಅಂದ್ರ ಕೈಗೊಂಡದ. ಇನ್ನ ಭಾರತ ಸರ್ಕಾರವು ಕೈಗೊಂಡಂತ ಪ್ರಮುಖ ಏನು ಕಾರ್ಯಾಚರಣೆಗಳು ಆಪರೇಷನ್ಗಳು ಏನದಾವಲ್ಲ ಅವಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಮಾಹಿತಿ ಬೇಕಾದ್ರ ನೀವೇನಾದ್ರು ಭೂಸೇನೆ ಬಗ್ಗೆ ಏನಪ್ಪಾ ಅಂದ್ರ ನೋಡ್ರಿ, ಅಲ್ಲಿ ಇನ್ ಡೀಟೇಲ್ ಆಗಿ ಎಲ್ಲಾ ಕಾರ್ಯಾಚರಣೆಗಳು ಏನಪ್ಪಾ ಅಂದ್ರ ಡಿಸ್ಕಷನ್ ಮಾಡಲಾಗಿದೆ. ಯಾವುದಕ್ಕೆ ಉದ್ದೇಶ ಏನು, ಯಾವ ವರ್ಷ ಏನು, ಯಾವ ದೇಶದಲ್ಲಿ ಕೈಗೊಂಡ್ರು ಎಲ್ಲವೂ ಏನಪ್ಪಾ ಅಂದ್ರೆ ಡಿಸ್ಕಷನ್ ಮಾಡಿದ. ಅಲ್ಲೊಂದ್ ಸ್ವಲ್ಪ ಏನಪ್ಪಾ ಅಂದ್ರ ನೋಡ್ರಿ. ನೆಕ್ಸ್ಟ್ ಆಪರೇಷನ್ ಸಫೇದ್ ಸಾಗರ್ ಇಂಪಾರ್ಟೆಂಟ್ ನೋಡ್ರಿ.
ಆಪರೇಷನ್ ಸಫೇದ್ ಸಾಗರ 1999ರಲ್ಲಿ ಏನಪ್ಪಾ ಅಂದ್ರೆ ಕೈಗೊಳ್ತಾರ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ವಾಯು ದಾಳಿ ಮಾಡುವಂತಕ್ಕೆ ಏನಪ್ಪಾ ಅಂದ್ರ ಭಾರತದ ವಾಯುಪಡೆ ಯಾವ ಕಾರ್ಯಾಚರಣೆಯನ್ನು ಕೈಗೊಳ್ತದಪ್ಪ ಅಂದ್ರ ಆಪರೇಷನ್ ಸಫೇದ್ ಸಾಗರ. ಹೇಳಿದ ಆಲ್ರೆಡಿ ಏನಪ್ಪಾ ಅಂದ್ರೆ FDSD ಏನಪ್ಪಾ ಅಂದ್ರೆ ಎಕ್ಸಾಮ್ ಗೆ ಏನಪ್ಪಾ ಅಂದ್ರ ಬಂದಿದ್ದವು. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತದ ವಾಯುಪಡೆ ಕೈಗೊಂಡಂತ ಕಾರ್ಯಾಚರಣೆ ಯಾವ್ದಂತ ಏನಪ್ಪಾ ಅಂದ್ರೆ ನಾವು ಪ್ರಶ್ನೆ ಕೇಳಿದಾನೆ. ಯಾವ ಕಾರ್ಯಾಚರಣೆ ಬರ್ತದ ಅಂದ್ರ ಆಪರೇಷನ್ ಸಫೇದ್ ಸಾಗರ್. ಯಾವುದು ಆಪರೇಷನ್ ಸಫೇದ್ ಸಾಗರ್ ಅಂತ ಏನಪ್ಪಾ ಅಂದ್ರ ಬರ್ತದ. ಇನ್ನ ಆಪರೇಷನ್ ರಥ್ ಅಂತ ಏನಪ್ಪಾ ಅಂದ್ರ ಉತ್ತರಾಖಂಡ ಪ್ರವಾಹದಲ್ಲಿ ಜನರನ್ನು ರಕ್ಷಿಸಿದ ವಿಶ್ವದ ಅತಿ ದೊಡ್ಡ ನಾಗರಿಕ ರಕ್ಷಣಾ ಕಾರ್ಯಾಚರಣೆ ಇದೆ. 2013 ಆಪರೇಷನ್ ರೈತ ಉತ್ತರಾಖಂಡದೊಳಗೆ ಏನಾಗ್ತದಪ್ಪ ಅಂದ್ರ ಪ್ರವಾಹ ಬರ್ತದ. ಅಲ್ಲಿ ಏನಪ್ಪಾ ಅಂದ್ರ ಜನರನ್ನ ರಕ್ಷಣೆ ಮಾಡೋ ಸಲುವಾಗಿ ಏನಪ್ಪಾ ಅಂದ್ರ ಭಾರತೀಯ ವಾಯುಪಡೆ ಏನ್ ಮಾಡಿತ್ತಪ್ಪ ಅಂದ್ರೆ ಈ ಕಾರ್ಯಾಚರಣೆ ಕೈಗೊಂಡಿತ್ತು. ಇನ್ನ ಬಾಲ್ಕೋಟ್ ಏರ್ ಸ್ಟ್ರೈಕ್ ಇದು ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದ. ಬಾಲ್ಕೋಟ್ ಏರ್ ಸ್ಟ್ರೈಕ್ ಅಂದ್ರ ಭಯೋತ್ಪಾದನಾ ನೆಲೆಗಳನ್ನ ಏನಪ್ಪಾ ಅಂದ್ರ ನಾಶ ಮಾಡುವ ಸಲುವಾಗಿ ಅಂದ್ರ ಪಾಕಿಸ್ತಾನದಲ್ಲಿರುವಂತ ಭಯೋತ್ಪಾದಕ ನೆಲೆಗಳ ಮೇಲೆ ಏನಪ್ಪಾ ಅಂದ್ರ ರಾತ್ರಿ 2019 ರಾತ್ರಿ ಭಾರತದ ವಾಯುಪಡೆ ಏನ್ ಮಾಡ್ತದಪ್ಪ ಅಂದ್ರ ರಫೇಲ್ ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಬಾಲ್ಕೋಟ್ ಏನಪ್ಪಾ ಅಂದ್ರ ಏರ್ ಸ್ಟ್ರೈಕ್ ಅನ್ನ ಏನ್ ಮಾಡ್ತದಪ್ಪ ಅಂದ್ರ ಕೈಗೊಳ್ತದ. ನೆಕ್ಸ್ಟ್ ವಾಯುಸೇನೆಯಲ್ಲಿ ಬಳಕೆ ಮಾಡುವ ಯುದ್ಧ ವಿಮಾನಗಳು ಇಂಪಾರ್ಟೆಂಟ್ ನೋಡ್ರಿ. ಯಾವ್ಯಾವ ಯುದ್ಧ ವಿಮಾನಗಳು ನಮಗ ಮ್ಯಾಚ್ ದಿ ಫಾಲೋವಿಂಗ್ ಒಳಗ ಕೇಳ್ತಾನ. ಈಗ ಸಿಂಗಲ್ ಲೈನ್ ಕೇಳದ್ ಬಿಟ್ಬಿಟ್ಟಾನ ಈಗ ಎಕ್ಸಾಮ್ ಒಳಗ. ನೋಡ್ರಿ ವಾಯುಸೇನೆಯಲ್ಲಿ ಬಳಕೆ ಮಾಡುವ ಯುದ್ಧ ವಿಮಾನಗಳು. ನೋಡ್ರಿ ವಾಯುಸೇನೆಯಲ್ಲಿ ಭಾರತದ ಶತ್ರುಗಳ ಮೇಲೆ ದಾಳಿ ಮಾಡಲು ಮತ್ತು ವಾಯುಗಡೆ ಕಾಯಲು ಇವುಗಳನ್ನು ಬಳಸಿಕೊಳ್ಳಲಾಗುತ್ತದೆ. ನೋಡ್ರಿ ಭಾರತದ ಶತ್ರುಗಳ ಮೇಲೆ ದಾಳಿ ಮಾಡಲು ಮತ್ತು ವಾಯುಗಡಿಯನ್ನು ಕಾಯಲು ಏನಪ್ಪಾ ಅಂದ್ರ ಭಾರತದ ವಾಯುಸೇನೆಯಲ್ಲಿ ವಾಯುಪಡೆಯಲ್ಲಿ ಸಾಕಷ್ಟು ವಿಮಾನಗಳನ್ನ ಏನಪ್ಪಾ ಅಂದ್ರ ಬಳಕೆ ಮಾಡಲಾಗ್ತದ. ಆದ್ರೆ ಈಗಾಗಲೇ ಪರೀಕ್ಷೆಯಲ್ಲಿ ಕೇಳಿದಂತ ವಿಮಾನಗಳಾಗಿರ್ಬೋದು, ನೆಕ್ಸ್ಟ್ ಮುಂದೆ ಬರ್ತಿರುವಂತ ವಿಮಾನಗಳ ಮೇಲೆ ಆಗಿರ್ಬೋದು, ಬಹಳ ಇಂಪಾರ್ಟೆಂಟ್ ಆದಂತ ಏನಪ್ಪಾ ಅಂದ್ರೆ ನಿಮ್ಮೊಂದಿಗೆ ನಾನು ಡಿಸ್ಕಸ್ ಮಾಡ್ತೀನಿ. ಮೊದಲಿಗೆ ಏನಪ್ಪಾ ಅಂದ್ರ ರಫೇಲ್ ಯುದ್ಧ ವಿಮಾನಗಳು ಬರ್ತಾವ. ಯಾವ್ದು ಬರ್ತದ? ರಫೇಲ್ ಯುದ್ಧ ವಿಮಾನ. ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರ ಪ್ರಶ್ನೆಗಳನ್ನ PC ಕೇಳಿದಾನ, KS ಕೇಳಿದಾನ, IS ಪ್ರಶ್ನೆಗಳು ರಫೇಲ್ ಯುದ್ಧ ವಿಮಾನ ಮೇಲೆ ಏನಪ್ಪಾ ಸಾಕಷ್ಟು ಏನಾಗಿದಪ್ಪ ಅಂದ್ರ ಪ್ರಶ್ನೆಗಳು ಬಂದವ. ನೋಡ್ರಿ ಈ ರಫೇಲ್ ಯುದ್ಧ ವಿಮಾನವನ್ನ ನಾವು ಯಾವ ದೇಶದಿಂದ ಖರೀದಿ ಮಾಡ್ತೀವಪ್ಪ ಅಂದ್ರ ಫ್ರಾನ್ಸ್ ದೇಶದಿಂದ ಖರೀದಿ ಮಾಡ್ತೀವಿ. ಇಂಪಾರ್ಟೆಂಟ್ ಬರ್ಕೋರಿ. ಈ ರಫೇಲ್ ಯುದ್ಧ ವಿಮಾನವನ್ನು ನಾವು ಯಾವ ದೇಶದಿಂದ ಖರೀದಿ ಮಾಡ್ತೀವಿ? ಫ್ರಾನ್ಸ್ ದೇಶದಿಂದ ಖರೀದಿ ಮಾಡ್ತೀವಿ. ಯಾವ ದೇಶದಿಂದ ಖರೀದಿ ಮಾಡ್ತೀವಿ? ಇದನ್ನ ಫ್ರಾನ್ಸ್ ದೇಶದಿಂದ ಖರೀದಿ ಮಾಡ್ತೀವಿ. ಇಲ್ಲಿ ನೋಡ್ರಿ ರಫೇಲ್ ಯುದ್ಧ ವಿಮಾನ ಕಾಣ್ತದಲ್ಲ ನಿಮಗ? ನೋಡ್ರಿ ಇಲ್ಲಿ ನೋಡ್ರಿ ಇದು ಏನಪ್ಪಾ ಅಂದ್ರ ರಫೇಲ್ ಯುದ್ಧ ವಿಮಾನ. ಯಾವ್ದಿದು? ರಫೇಲ್ ಯುದ್ಧ ವಿಮಾನ. ಇದ್ರ ವಿಶೇಷತೆ ಏನಿದೆ ನೋಡ್ರಿ, ಇದು ಫ್ರಾನ್ಸ್ ದೇಶದ ಅತ್ಯಾಧುನಿಕ 4.5 ಜನರೇಷನ್ ವಿಮಾನ. ಇದು ರಾಡರ್ಗೆ ಸಿಗದ ಶತ್ರುಗಳ ನೆಲೆಗಳ ಮೇಲೆ ದಾಳಿ ಮಾಡಬಲ್ಲದು. ನೋಡ್ರಿ 4 ಮತ್ತು 5ನೇ ಜನರೇಷನ್ ವಿಮಾನ ಯಾವ್ದಪ್ಪ ಅಂದ್ರ ರಫೇಲ್ ಯುದ್ಧ ವಿಮಾನ ಬರ್ತದ. ಈ ರಫೇಲ್ ಯುದ್ಧ ವಿಮಾನವನ್ನು ತಯಾರಿಸಿದಂತ ದೇಶ ಯಾವ್ದಪ್ಪ ಅಂದ್ರ ಫ್ರಾನ್ಸ್ ದೇಶ ಬರ್ತದೆ. ಯಾವ್ದು ಬರ್ತದ? ಫ್ರಾನ್ಸ್ ದೇಶ ಬರ್ತದ. ಇದ್ರ ವಿಶೇಷತೆ ಏನಿದಪ್ಪ ಅಂದ್ರ ರಾಡರ್ಗೆ ಸಿಗದೆ ಶತ್ರುಗಳ ಮೇಲೆ ಏನಾಗ್ತದಪ್ಪ ಅಂದ್ರ ದಾಳಿ ಮಾಡ್ತದ. ಶತ್ರುಗಳು ಬೇಕಾದಷ್ಟು ಏನಪ್ಪ ಅಂದ್ರ ರಾಡರ್ಗಳನ್ನ ವ್ಯವಸ್ಥೆ ಜೋಡಿಸಲಿ, ಅದರ ಕಣ್ಣು ತಪ್ಪಿಸಿ ಏನಾಗ್ತದಪ್ಪ ಅಂದ್ರ ಅವ್ರ ಜಾಗದಾಗ ಹೊಡೆದು ಬರ್ತದಲ್ಲ. ಇದ್ರದ್ದು ಏನಪ್ಪಾ ಅಂದ್ರ ಸ್ಪೆಷಾಲಿಟಿ. ಇದು ರಫೇಲ್ ಯುದ್ಧ ವಿಮಾನದ ಸ್ಪೆಷಾಲಿಟಿ. ಬಾಲ್ಕೋಟ್ ಏರ್ ಸ್ಟ್ರೈಕ್ ಒಳಗೆ ಇದನ್ನ ಮಾಡಿದ್ರು. ಪಾಕಿಸ್ತಾನದವ್ರು ಏನ್ ಮಾಡಿದ್ರಪ್ಪ ಅಂದ್ರ ರಾಡಾರ್ ಇಟ್ಟಿದ್ರು. ಇಲ್ಲಿ ರಾಡಾರ್ ಅದಳ. ಇವ್ರು ಯಾವ ಹೆಂಗ್ ಒಳಗ್ ಬರ್ತಾರಂದ್ರು ಅವುಗಳ ಕಣ್ಣು ತಪ್ಪಿಸಿ ರಾತ್ರಿ ಏನಪ್ಪಾ ಅಂದ್ರ ಭಯೋತ್ಪಾದಕದ ನೆಲೆಗಳನ್ನ ಏನಪ್ಪಾ ಅಂದ್ರ ಅದು ನಾಶ ಮಾಡಿ ಬಂತು. ಇದೇ ಇದ್ರ ಸ್ಪೆಷಾಲಿಟಿ. ರಫೇಲ್ ಯುದ್ಧ ವಿಮಾನದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರ ರಾಡಾರ್ಗಳ ಕಣ್ ತಪ್ಪಿಸಿ ಏನಪ್ಪಾ ಅಂದ್ರ ಶತ್ರುಗಳ ಭೂ ಪ್ರದೇಶದೊಳಗ ಅವ್ರನ್ನ ಹೊಡೆದು ಬರುವಂತ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದ್ರದ. ಇದನ್ನ ತಯಾರಿಸಿದಂತ ಸಂಸ್ಥೆ ಯಾವ್ದಪ್ಪ ಅಂದ್ರ ಡಸಾಲ್ಟ್ ಏವಿಯೇಷನ್ ಅಂತ ಬರ್ತದ. ಫ್ರಾನ್ಸ್ ದೇಶದ ಡಸಾಲ್ಟ್ ಏವಿಯೇಷನ್ ಎಂಬ ಕಂಪನಿ ಏನ್ ಮಾಡ್ತಪ್ಪ ಅಂದ್ರೆ ತಯಾರಿಸ್ತಾನ. ಆಲ್ರೆಡಿ ಏನ್ ಮಾಡಿದಾನಪ್ಪ ಅಂದ್ರೆ PC ಪ್ರಶ್ನೆಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಏನಪ್ಪಾ ಅಂದ್ರೆ ಪ್ರಶ್ನೆ ಕೇಳಿದಾನ. ಏನಂತ ಕೇಳಿದಾನ ನೋಡ್ರಿ, ಏನಂತ ಕೇಳಿದಾನಪ್ಪ ಅಂದ್ರ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರಫೇಲ್ ಯುದ್ಧ ವಿಮಾನವನ್ನು ತಯಾರಿಸಿದ ಸಂಸ್ಥೆ ಯಾವ್ದಂತ ಕೇಳೋಣ. ಕರೆಂಟ್ ಅಫೇರ್ಸ್ ಒಳಗೆ ಬಂದಿತ್ತು. ಏನಂತ ಕೇಳೋಣ? ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರಫೇಲ್ ಯುದ್ಧ ವಿಮಾನವನ್ನು ತಯಾರಿಸಿದ ಸಂಸ್ಥೆ ಯಾವ್ದ ಅಂದ್ರ ಕಂಪನಿ ಯಾವ್ದಂತ ಕೇಳಿದಾನ. ಯಾವ ಕಂಪನಿ ತಯಾರಿಸದಪ್ಪ ಅಂದ್ರ ಡಸಾಲ್ಟ್ ಏವಿಯೇಷನ್ ಕಂಪನಿ ತಯಾರಿಸದ. ಯಾವ ಕಂಪನಿ? ಒಂದ್ಸಲ ಅನ್ರಿ ನನ್ ಜೊತೆ, ಯಾವ ಕಂಪನಿ ತಯಾರಿಸದ? ಡಸಾಲ್ಟ್ ಏವಿಯೇಷನ್ಸ್. ಯಾವುದು? ಡಸಾಲ್ಟ್ ಏವಿಯೇಷನ್ಸ್ ಕಂಪನಿ ಏನಪ್ಪಾ ಅಂದ್ರ ತಯಾರಿಸದ. ಇದು ಯಾವ ದೇಶದ ಕಂಪನಿ ಅಪ್ಪ ಅಂದ್ರ ಫ್ರಾನ್ಸ್ ದೇಶದ ಕಂಪನಿ. ಯಾವ ದೇಶದ ಕಂಪನಿ? ಫ್ರಾನ್ಸ್ ದೇಶದ ಕಂಪನಿ. ಸರ್ ಇಲ್ಲಿ ಏನ್ ಪ್ರಶ್ನೆ ಕೇಳ್ತಾನ? ರಫೇಲ್ ಯುದ್ಧ ವಿಮಾನ ಯಾವ ದೇಶದಿಂದ ಭಾರತ ತರಿಸಿಕೊಂಡದಂತ ಕೇಳಬಹುದು. ಸುಮಾರು ಭಾರತ ಏನಪ್ಪಾ ಅಂದ್ರ ಫ್ರಾನ್ಸ್ ದೇಶದಿಂದ 36 ರಫೇಲ್ ಯುದ್ಧ ವಿಮಾನಗಳನ್ನ ಏನಪ್ಪಾ ಅಂದ್ರ ತರಿಸಿಕೊಂಡದ.
ಎಷ್ಟು 36ಗಳನ್ನ ಏನಪ್ಪಾ ಅಂತ ತರಿಸ್ಕೊಂಡದ, ಇನ್ನೂ ಏನಪ್ಪಾ ಅಂದ್ರೆ ತರಿಸಿಕೊಳ್ಳುವಂತದಲ್ಲದ ಭಾರತ. ಇಂಪಾರ್ಟೆಂಟ್ ಆಗ್ತದ. ಭಾರತ ರಫೇಲ್ ಯುದ್ಧ ವಿಮಾನಗಳನ್ನ ಯಾವ ದೇಶದಿಂದ ತರಿಸಿಕೊಂಡದ? ಫ್ರಾನ್ಸ್ ದೇಶದಿಂದ. ಅದನ್ನ ತಯಾರಿಸಿದಂತ ಕಂಪನಿ ಯಾವುದು? ಡಸಾಲ್ಟ್ ಏವಿಯೇಷನ್ ಏನಪ್ಪಾ ಅಂದ್ರ ಕಂಪನಿ ಬರ್ತದ. ನೋಡ್ರಿ, ಇದ್ರ ಸಾಮರ್ಥ್ಯ ಏನದ? ರಫೇಲ್ ಸಾಮರ್ಥ್ಯ ಏನದಪ್ಪ ಅಂದ್ರ ಅಣ್ವಸ್ತ್ರವನ್ನು ಒತ್ತೊಯ್ಯಬಲ್ಲದು ಮತ್ತು ಒಮ್ಮೆಗೆ ಅನೇಕ ಗುರಿಗಳನ್ನು ಗುರುತಿಸಿ ಹೊಡೆಯಬಲ್ಲದು. ನೋಡ್ರಿ, ಇದು ಅಣ್ವಸ್ತ್ರನು ಒಯ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರ ಏಕಕಾಲದಲ್ಲಿ ಬಹಳಷ್ಟು ಗುರಿಗಳನ್ನ, ಅನೇಕ ಗುರಿಗಳನ್ನ ಏನಪ್ಪಾ ಅಂದ್ರ ಒಡೆದು ಉಳಿಸುವಂತ ಸಾಮರ್ಥ್ಯ ಏನಪ್ಪಾ ಅಂದ್ರ ರಫೇಲ್ ಯುದ್ಧ ವಿಮಾನಗದ. ನೆಕ್ಸ್ಟ್ ಯಾವ್ದು ಬರ್ತದ ಅಂದ್ರ ಸುಖೋಯ್ ಯುದ್ಧ ವಿಮಾನ ಬರ್ತದ. ಸುಖೋಯ್ ಯುದ್ಧ ವಿಮಾನ ಬರ್ತದ. ಇದ್ರ ವಿಶೇಷತೆ ಏನಪ್ಪಾ ಅಂದ್ರ ಇಲ್ಲಿ ಅದ ನೋಡ್ರಿ, ಸುಖೋಯ್ ಯುದ್ಧ ವಿಮಾನ. ಇದರ ವಿಶೇಷತೆಯಿಂದ ಇದು ರಷ್ಯಾ ಮತ್ತು ಭಾರತ ಜಂಟಿಯಾಗಿ ತಯಾರು ಮಾಡಿದವು. ನೋಡ್ರಿ, ಈ ಸುಖೋಯ್ ಯುದ್ಧ ವಿಮಾನವನ್ನ ಏನಪ್ಪಾ ಅಂದ್ರ ರಷ್ಯಾ ಮತ್ತು ಭಾರತ ಎರಡೂ ಜಂಟಿಯಾಗಿ ತಯಾರು ಮಾಡಿದವು. ಆದ್ರ ಇದು ಏನು ರಫೇಲ್ ಯುದ್ಧ ವಿಮಾನ ಅಲ್ಲ. ರಫೇಲ್ ಯುದ್ಧ ವಿಮಾನ ಫ್ರಾನ್ಸ್ ಒಂದೇ ತಯಾರು ಮಾಡಿದ. ಆದ್ರೆ ಸುಖೋಯ್ ಯುದ್ಧ ವಿಮಾನ ಏನಪ್ಪಾ ಅಂದ್ರ ರಷ್ಯಾ ಮತ್ತು ಭಾರತ ಏನಪ್ಪಾ ಅಂದ್ರೆ ಎರಡೂ ಜಂಟಿಯಾಗಿ ಏನ್ ಮಾಡಿದವಪ್ಪ ಅಂದ್ರ ಅದನ್ನ ತಯಾರಿಸ್ತವ. ಈ ಸುಖೋಯ್ ಯುದ್ಧ ವಿಮಾನವನ್ನ ಏನಂತ ಕರಿತಾರಪ್ಪ ಅಂದ್ರ ವಾಯುಸೇನೆಯ ಬೆನ್ನೆಲುಬು ಅಂತ ಕರೀತಾರ. ಏನಂತ ಕರೀತಾರ? ವಾಯುಸೇನೆಯ ಬೆನ್ನೆಲುಬು ಅಂತ ಏನಪ್ಪಾ ಅಂದ್ರ ಕರೀತಾರ. ಯಾವ್ದಕ್ ವಾಯುಸೇನೆಯ? ಭಾರತದ ವಾಯುಸೇನೆಯ ಬೆನ್ನೆಲುಬು ಅಂತ ಯಾವ್ದಕ್ ಕರೀತಾರಪ್ಪ ಅಂದ್ರ ಸುಖೋಯ್ ಯುದ್ಧ ವಿಮಾನ ಕರೀತಾರ. ಯಾವ್ದಕ್ ಕರೀತಾರ? ಸುಖೋಯ್ ಯುದ್ಧ ವಿಮಾನಕ್ಕೆ ಏನಪ್ಪಾ ಅಂದ್ರ ಕರೀತಾರ. ಇದ್ರ ಸಾಮರ್ಥ್ಯ ಏನದ ಸುಖೋಯ್ ಯುದ್ಧ ವಿಮಾನದ? ನೋಡ್ರಿ, ಇದು ಆಕಾಶದಲ್ಲಿ ಇಂಧನ ತುಂಬಿಸಿಕೊಳ್ಳಬಲ್ಲದು. ನೋಡ್ರಿ, ಹಾರಾಡ್ತಿರುವಂತ ಸಂದರ್ಭದೊಳಗನೆ ಏನ್ ಮಾಡ್ತದಪ್ಪ ಅಂದ್ರ ಅಲ್ಲೇ ಇಂಧನವನ್ನ ಏನಪ್ಪಾ ಅಂದ್ರ ತುಂಬಿಸಿಕೊಳ್ತದ. ಮತ್ತೇನಪ್ಪಾ ಅಂದ್ರ ಬ್ರಹ್ಮೋಸ್ ಕ್ಷಿಪಣಿಯನ್ನ ಏನ್ ಮಾಡ್ತದಪ್ಪ ಅಂದ್ರ ಉಡಾವಣೆ ಮಾಡುವಂತ ಸಾಮರ್ಥ್ಯ ಅಂತದ. ನಿಮ್ಮ ತಲೆಯಾಗ ಬಿಡು ಸರ್, ಹಾರಾಡ್ಕೊಂತಾನೆ ಯಾಗರಿ ಅದು ಇಂಧನ ತುಂಬಿಸ್ಕೊಳ್ತದ ಅಂತ ಕೇಳಬಹುದು. ಏನಿಲ್ಲ, ವಿಮಾನ ಏನಪ್ಪಾ ಅಂದ್ರ ಹಾರಾಟ ಮಾಡ್ತಿರ್ತದ. ಏನ್ ಮಾಡ್ತಿರ್ತಾರ? ಹಾರಾಟ ಮಾಡ್ತಿರ್ತದ. ಆ ಸಂದರ್ಭದೊಳಗೆ ಏನಪ್ಪಾ ಅಂದ್ರೆ ಇನ್ನೊಂದು ವಿಮಾನದಿಂದ ಇನ್ನೊಂದು ವಿಮಾನಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಇಂಧನವನ್ನು ತುಂಬಿಸಿಕೊಳ್ತದ. ಏನ್ ಮಾಡ್ತದ? ಇಂಧನ ಏನಪ್ಪಾ ಅಂದ್ರ ತುಂಬಿಸಿಕೊಳ್ತದ. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರ ತೇಜಸ್ ಬರ್ತದ. ಬಹಳ ಇಂಪಾರ್ಟೆಂಟ್. ತೇಜಸ್ ಮೇಲೆ ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರೆ ನಮ್ಮ ಪ್ರಶ್ನೆಗಳು ಬಂದಿದ್ದಾವ. ತೇಜಸ್ ಯುದ್ಧ ವಿಮಾನ ನೋಡ್ರಿ, ಇದು ಸಂಪೂರ್ಣವಾಗಿ ಭಾರತದಲ್ಲಿ ತಯಾರಾದ ಅತ್ಯಂತ ಅಗ್ರವಾದ ಯುದ್ಧ ವಿಮಾನ ಆಗ್ಯದ. ದೇಶೀಯವಾಗಿ ಭಾರತದಲ್ಲಿ ತಯಾರಿಸಿದಂತ ಮೊಟ್ಟ ಮೊದಲ ಹಗುರ ಯುದ್ಧ ವಿಮಾನ ಯಾವ್ದಂತ ನಮಗೆ ಪ್ರಶ್ನೆ ಕೇಳಿದಾನ. ಯಾವುದು? ತೇಜಸ್ ಯುದ್ಧ ವಿಮಾನ ಬರ್ತದ. ಯಾವ್ದು ಬರ್ತದ? ತೇಜಸ್ ಯುದ್ಧ ವಿಮಾನ ಬರ್ತದ. ಸಂಪೂರ್ಣವಾಗಿ ಭಾರತದ ಟೆಕ್ನಾಲಜಿಯನ್ನು ಬಳಸಿಕೊಂಡು ಇದನ್ನ ಏನ್ ಮಾಡಿದಾರಪ್ಪ ಅಂದ್ರ ತಯಾರು ಮಾಡಿದಾರ. ಯಾವ್ದಪ್ಪ ಅಂದ್ರ ತೇಜಸ್ ಯುದ್ಧ ವಿಮಾನ. ನೋಡ್ರಿ, ಇದು ಏನಪ್ಪಾ ಅಂದ್ರ ಲೈಟ್ ಕಂಬಾಟ್ ಏರ್ಕ್ರಾಫ್ಟ್ ಅನ್ನೋದು ಏನಪ್ಪಾ ಅಂದ್ರ ಇದು ಫುಲ್ ಫಾರ್ಮ್ ಏನಪ್ಪಾ ಅಂದ್ರ ಬರ್ತದ. ಇಲ್ಲಿ ಏನ್ ನೆನಪಿಟ್ಕೋಬೇಕಪ್ಪ ಅಂದ್ರ ಭಾರತದ ಮಿಲಿಟರಿಯಲ್ಲಿ ಬಳಸ್ತಿರುವಂತ ಅತ್ಯಂತ ಹಗುರವಾದ ಯುದ್ಧ ವಿಮಾನ ಅಥವಾ ದೇಶೀಯ ತಂತ್ರಜ್ಞಾನದಿಂದ ತಯಾರಿಸಿದ ಅತ್ಯಂತ ಹಗುರವಾದ ಯುದ್ಧ ವಿಮಾನ ಯಾವ್ದಪ್ಪ ಅಂದ್ರ ತೇಜಸ್ ಬರ್ತದ. ಯಾವ್ದು ಬರ್ತದ? ತೇಜಸ್. ಒಂದ್ಸಲ ಅನ್ರಿ ನೀವು, ಯಾವ ವಿಮಾನ? ತೇಜಸ್ ಬರ್ತದ. ಅತ್ಯಂತ ಹಗುರವಾದ ವಿಮಾನ ಯಾವ್ದಪ್ಪ ಅಂದ್ರ ತೇಜಸ್ ಬರ್ತದ. ಯಾವ್ದು ಬರ್ತದ? ತೇಜಸ್ ಬರ್ತದ. ನೋಡ್ರಿ, ನೆಕ್ಸ್ಟ್ ಅಪಾಚೆ ಬರ್ತದ. ಏನ್ ಬರ್ತದ? ಅಪಾಚೆ ಬರ್ತದ. ಇದನ್ನ ಏನಪ್ಪಾ ಅಂದ್ರ ಆರುವ ಟ್ಯಾಂಕ್ ಅಂತ ಕರೀತಾರ. ಇದನ್ನ ಏನ ಕರೀತಾರ? ಆರುವ ಟ್ಯಾಂಕ್. ನೋಡ್ರಿ, ಈ ಅಪಾಚೆನ ಯಾವ ದೇಶದಿಂದ ತರಿಸಿಕೊಂಡಿದ್ವಪ್ಪ ಅಂದ್ರ ಅಮೆರಿಕ ದೇಶದಿಂದ ನಾವು ತರಿಸಿಕೊಂಡಿದ್ದೀವಿ. ಅಪಾಚೆ ಎಲ್ಲಿಂದ ಅಂದ್ರೆ ಅಪಾಚೆ ಹೆಲಿಕಾಪ್ಟರ್ ಗಳನ್ನ ನಾವು ಎಲ್ಲಿಂದ ತರಿಸಿಕೊಂಡಿದ್ವಪ್ಪ ಅಂದ್ರ ಅಮೆರಿಕದಿಂದ ತರಿಸಿಕೊಂಡಿದ್ದೀವಿ. ಇಲ್ಲಿ ನೋಡ್ರಿ, ಇದೇನಪ್ಪಾ ಅಂದ್ರ ಅಪಾಚೆ ಹೆಲಿಕಾಪ್ಟರ್. ಇದನ್ನ ಏನಂತ ಕರೀತಾರಪ್ಪ ಅಂದ್ರ ಆರುವ ಟ್ಯಾಂಕ್ ಅಂತ ಕರೆಯುತ್ತಾರ. ಇದು ರಾತ್ರಿ ವೇಳೆಯಲ್ಲೂ ಶತ್ರುಗಳ ಮೇಲೆ ನಿಖರವಾಗಿ ದಾಳಿ ಮಾಡಬಲ್ಲದು. ರಾತ್ರಿನೂ ಏನಾಗ್ತದಪ್ಪ ಅಂದ್ರ ಶತ್ರುಗಳ ಮೇಲೆ ಏನಪ್ಪಾ ಅಂದ್ರ ಇದು ದಾಳಿ ಮಾಡ್ತದ. ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂದ್ರ ಚಿನೋಕ್ ಬರ್ತದ. ಯಾವ್ದು ಬರ್ತದ? ಚಿನೋಕ್ ಬರ್ತದ. ಇದನ್ನು ಸಹ ನಾವು ಯಾವ ದೇಶದಿಂದ ತರಿಸಿಕೊಂಡಿದ್ವಪ್ಪ ಅಂದ್ರ ಅಮೆರಿಕ ದೇಶದಿಂದ ಏನಪ್ಪಾ ಅಂದ್ರ ತರಿಸಿಕೊಂಡಿದ್ವಿ. ಚಿನೋಕ್ನ ಏನಪ್ಪಾ ಅಂದ್ರ ಅಮೆರಿಕ ದೇಶದಿಂದ ತರಿಸಿಕೊಂಡಿದ್ವಿ. ಇನ್ನು ಅಪಾಚೆನ ಯಾವ ದೇಶದಿಂದ ತರಿಸಿಕೊಂಡಿದ್ವಪ್ಪ ಅಂದ್ರ ಅಮೆರಿಕ ದೇಶದಿಂದ ಏನಪ್ಪಾ ಅಂದ್ರ ತರಿಸಿಕೊಂಡಿದ್ವಿ. ನೋಡು, ಇದು 2 ಪ್ಯಾನ್ಗಳನ್ನು ಹೊಂದಿರುವ ದೊಡ್ಡ ಹೆಲಿಕಾಪ್ಟರ್. ಎಷ್ಟು ಪ್ಯಾನ್ಗಳದಾವ ನೋಡ್ರಿ? ಇಲ್ಲ ನೋಡ್ರಿ, 2 ಪ್ಯಾನ್. 1 2 ಪ್ಯಾನ್ಗಳನ್ನು ಹೊಂದಿರುವಂತ ಅತ್ಯಂತ ದೊಡ್ಡದಾದ ಹೆಲಿಕಾಪ್ಟರ್ ಯಾವ್ದಪ್ಪ ಅಂದ್ರ ಚಿನೋಕ. ಈ ಚಿನೋಕ ಹೆಲಿಕಾಪ್ಟರ್ ಅನ್ನ ತಯಾರಿಸಿದಂತ ಸಂಸ್ಥೆ ಯಾವ್ದಪ್ಪ ಅಂದ್ರ ದೇಶ ಯಾವ್ದಪ್ಪ ಅಂದ್ರ ಅಮೆರಿಕ ಬರ್ತದ. ಯಾವ್ದು ಬರ್ತದ? ಅಮೆರಿಕ ಬರ್ತದ. ಇದ್ರ ಸಾಮರ್ಥ್ಯ ಏನಪ್ಪಾ ಅಂದ್ರ ಇದು ಗುಡ್ಡುಗಾಡು ಪ್ರದೇಶಗಳಿಗೆ ಭಾರಿ ತೂಕದ ಪಿರಂಗಿಗಳನ್ನು ಮತ್ತು ಯಂತ್ರಗಳನ್ನು ಸಾಗಿಸಲು ಬಳಸಲಾಗುತ್ತದೆ. ನೋಡ್ರಿ, ಈ ಚಿನೋಕ ಹೆಲಿಕಾಪ್ಟರ್ ಗಳನ್ನ ಎದಕ್ಕೆ ಬಳಕೆ ಮಾಡ್ತಾರಪ್ಪ ಅಂದ್ರ ಗುಡ್ಡುಗಾಡು ಪ್ರದೇಶಗಳಿಗೆ ಭಾರಿ ತೂಕದ ಪಿರಂಗಿಗಳನ್ನು ಮತ್ತು ಯಂತ್ರಗಳನ್ನು ಸಾಗಿಸಲು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ
ಬಳಕೆ ಮಾಡ್ತಾರೆ. ಯಾವುದು? ಗುಡ್ಡುಗಾಡು ಪ್ರದೇಶಗಳಿಗೆ ಭಾರಿ ತೂಕದ ಪಿರಂಗಿಗಳನ್ನು ಮತ್ತು ಯಂತ್ರಗಳನ್ನು ಸಾಗಿಸಲು ಏನಪ್ಪಾ ಅಂದ್ರ ಬಳಕೆಯನ್ನ ಮಾಡ್ತಾರ. ನೆಕ್ಸ್ಟ್ ಏನಪ್ಪಾ ಅಂದ್ರ ಮಿಗ್ ಬರ್ತದ. ಮಿಗ್ ವಿಮಾನಗಳು ಬರ್ತಾವ. ಇಲ್ಲಿ ಏನಪ್ಪಾ ಅಂದ್ರ MiG-21 ಕೊಟ್ಟದ. ಈ MiG-21 ವಿಮಾನ ನಾವು ಯಾವ ದೇಶದಿಂದ ತರಿಸ್ಕೊಳ್ತೀವಪ್ಪ ಅಂದ್ರ ರಷ್ಯಾದಿಂದ ತರಿಸ್ಕೊಳ್ತೀವಿ. ಅಂದ್ರೆ MiG-1, MiG-2, MiG-3 ಹಿಂಗೆ ಬರ್ತಾವ. ನೋಡ್ರಿ, ಇಲ್ಲಿ ಮಿಗ್ ಅನ್ನೋದೊಂದು ಪದ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗ್ತದೆ. ಇದು ಯಾವ ದೇಶದಿಂದ ನಾವು ತರಿಸ್ಕೊಂಡಿದ್ವಪ್ಪ ಅಂದ್ರ ರಷ್ಯಾ ದೇಶದಿಂದ ಏನಪ್ಪಾ ಅಂದ್ರ ತರಿಸ್ಕೊಂಡಿದ್ವಿ. ನೋಡ್ರಿ, ಭಾರತದ ಅತ್ಯಂತ ಹಳೆಯ ಮತ್ತು ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಯುದ್ಧ ವಿಮಾನ. ನೋಡ್ರಿ, ಭಾರತದ ಇತಿಹಾಸದಲ್ಲೇ ಭಾರತದಲ್ಲಿ ಅತ್ಯಂತ ಹಳೆಯ ಮತ್ತು ಅತಿ ಹೆಚ್ಚು ಕಾಲ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದಂತ ಯುದ್ಧ ವಿಮಾನ ಯಾವ್ದಪ್ಪ ಅಂದ್ರೆ ಮಿಗ್ ವಿಮಾನಗಳು ಬರ್ತಾವ. ಯಾವ್ದು ಬರ್ತಾವ? ಮಿಗ್ ವಿಮಾನಗಳು ಬರ್ತಾವ. ಇದನ್ನ ಏನಂತ ಕರೀತಾರಪ್ಪ ಅಂದ್ರ ಆಕಾಶದ ರಕ್ಷಕ ಅಂತ ಕರೀತಾರ. ಮಿಗ್ ವಿಮಾನಗಳನ್ನ ಏನಂತ ಕರೀತಾರ? ಆಕಾಶದ ರಕ್ಷಕ ಅಂತ ಏನಪ್ಪಾ ಅಂದ್ರ ಕರೆಯಲಾಗ್ತದ. ಆದರೆ ಈ ವಿಮಾನಗಳು ಹಳೇದಾಗಿರುವುದರಿಂದ ಭಾರತೀಯ ವಾಯುಸೇನೆ ಅವುಗಳನ್ನ ಹಂತವಾಗಿ ಏನಾಗ್ತದಪ್ಪ ಅಂದ್ರ ನಿವೃತ್ತಿಗೊಳಿಸ್ತದ. ನೋಡ್ರಿ, ಈ ಮಿಗ್ ವಿಮಾನಗಳು ಏನಾಗುತ್ತಪ್ಪ ಅಂದ್ರ ಅಳಿವಾಗುತ್ತ. ಈಗಿನ ಟೆಕ್ನಾಲಜಿಗೆ ಏನಪ್ಪಾ ಅಂದ್ರ ಅವು ಸರಿವಂತಿಲ್ಲ. ಹಾಗಾಗಿ ಭಾರತೀಯ ವಾಯುಸೇನೆ ಏನ್ ಮಾಡಾಗುತ್ತದಪ್ಪ ಅಂದ್ರ ಹಂತವಾಗಿ ಅವುಗಳನ್ನ ಏನಪ್ಪಾ ಅಂದ್ರ ಸಂಖ್ಯೆಗಳನ್ನ ಕಡಿಮೆಗೊಳಿಸಾಕುಂತದ. ಅವುಗಳನ್ನ ಏನಪ್ಪಾ ಅಂದ್ರ ನಿವೃತ್ತಿಗೊಳಿಸಾಕುಂತದ. ಅವುಗಳ ಸ್ಥಾನದಲ್ಲಿ ಯಾವ ವಿಮಾನವನ್ನ ತರಾಕುಂತದಪ್ಪ ಅಂದ್ರ ತೇಜಸ್ ಯುದ್ಧ ವಿಮಾನ. ಯಾವ ಯುದ್ಧ ವಿಮಾನ? ತೇಜಸ್ ಯುದ್ಧ ವಿಮಾನ. ನಮ್ಮ ಪ್ರಶ್ನೆ ಕೇಳಬಹುದು, ಭಾರತವು ಇತ್ತೀಚೆಗೆ ಮಿಗ್ ವಿಮಾನಗಳ ಬದಲಾಗಿ ಆ ಸ್ಥಾನದಲ್ಲಿ ಯಾವ ವಿಮಾನಗಳನ್ನು ಪರಿಚಯಿಸುತ್ತದೆ ಅಂತ ಪ್ರಶ್ನೆ ಕೇಳಬಹುದು. ಯಾವ ವಿಮಾನಗಳನ್ನು ಪರಿಚಯಿಸ್ತದ? ತೇಜಸ್ ಯುದ್ಧ ವಿಮಾನಗಳನ್ನ ಏನ್ ಮಾಡ್ತದಪ್ಪ ಅಂದ್ರೆ ಅದು ಪರಿಚಯಿಸ್ತದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಅಭಿನಂದನ್ ವರ್ಧಮಾನ ಅಂತ ಬರ್ತಾರ. ನೋಡ್ರಿ, 2019 ಬಾಲ್ಕೋಟ್ ದಾಳಿಯ ನಂತರ ನಡೆದ ವಾಯು ಸಂಘರ್ಷದಲ್ಲಿ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ ಅಂತ ಬರ್ತಾರೆ. ಅವರು ಹಳೆಯ MiG-21 ಬಳಸಿ ಪಾಕಿಸ್ತಾನದ ಅತ್ಯಾಧುನಿಕ F-16 ವಿಮಾನವನ್ನು ಹೊಡೆದುರುಳಿಸಿ ಇತಿಹಾಸ ನಿರ್ಮಿಸಿದ್ದರು. ನೋಡ್ರಿ, ಬಾಲ್ಕೋಟ್ ಸ್ಟ್ರೈಕ್ ಆದಂತ ಸಂದರ್ಭಗಳು ಮರುದಿನ ಏನಾಗ್ತದಪ್ಪ ಅಂದ್ರ ವಿಂಗ್ ಕಮಾಂಡರ್ ಆದಂತ ಅಭಿನಂದನ್ ಏನ್ ಮಾಡ್ತಾನಪ್ಪ ಅಂದ್ರ ರಷ್ಯಾ ದೇಶದ MiG-21 ವಿಮಾನವನ್ನು ಅಂದ್ರ ಯುದ್ಧ ವಿಮಾನವನ್ನು ಬಳಸಿಗೆಸಿ ಆತ ಪಾಕಿಸ್ತಾನಕ್ಕೆ ಅಮೆರಿಕವು ನೀಡಿದಂತ ಆಧುನಿಕ F-16 ಯುದ್ಧ ವಿಮಾನವನ್ನು ಏನ್ ಮಾಡ್ತಾನಪ್ಪ ಅಂದ್ರ ಹೊಡೆದುಳಿಸಿ ಮತ್ತೆ ಏನಪ್ಪಾ ಅಂದ್ರ ಅದೇ ಅಲ್ಲಿ ಏನಪ್ಪಾ ಅಂದ್ರ ಅವ್ರ ಕೈ ಸಿಗ್ತಾನ. ನಂತರ ಏನಪ್ಪಾ ಅಂದ್ರ ಅದು ಆತ ಹೊರಗಡೆ ಅಂತ ಭಾರತ ಮತ್ತೆ ಏನಪ್ಪಾ ಅಂದ್ರ ಪಾಕಿಸ್ತಾನದಿಂದ ಆತನನ್ನ ಬಿಡಿಸ್ಕೊಂಡು ಬರ್ತದ. ಅದೇನಪ್ಪಾ ಅಂದ್ರೆ ಇತಿಹಾಸದ. ನಮ್ಗೇನ್ ಮಾಡೋಣಪ್ಪ ಅಂದ್ರೆ ಎಕ್ಸಾಮ್ಗೆ ಎಷ್ಟು ಇಂಪಾರ್ಟೆಂಟ್ ಅದಲ್ಲ ಅಷ್ಟನ್ನ ಮಾತ್ರ ಏನಪ್ಪಾ ಅಂದ್ರೆ ನಾವು ಅದೇನ್ ಮಾಡೋಣ. ಸರ್, ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು ಅಂತ ಕೇಳ್ಬೋದು. ಏನ್ ಕೇಳ್ಬೋದಪ್ಪ ಅಂದ್ರ ಒಂದ್ ಕಡೆ ಏನಪ್ಪಾ ಅಂದ್ರೆ ಯುದ್ಧ ವಿಮಾನಗಳನ್ನ ಕೊಡ್ತಾನ. ಏನ್ ಮಾಡ್ತಾನ? ಒಂದ್ ಕಡೆ ಯುದ್ಧ ವಿಮಾನಗಳ ಕೊಡ್ತಾನ, ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಅವುಗಳ ವಿಶೇಷತೆ ಕೊಡಬಹುದು. ಹಿಂಗೆ ನೋಟ್ ಮಾಡ್ಕೋರಿ. ಒಂದ್ ಕಡೆ ಯುದ್ಧ ವಿಮಾನಗಳು ಕೊಡ್ತಾನ, ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ವಿಶೇಷತೆ ಕೊಡ್ತಾನ. ಇಲ್ಲಾಂದ್ರ ಒಂದ್ ಕಡೆ ಏನಪ್ಪಾ ಅಂದ್ರೆ ಯುದ್ಧ ವಿಮಾನಗಳು ಹೋಗ್ತಾನ, ಇನ್ನೊಂದ್ ಏನಪ್ಪಾ ಅಂದ್ರೆ ಯಾವ ದೇಶಕ್ಕೆ ಸಂಬಂಧಪಟ್ಟದ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಪ್ರಶ್ನೆಗಳನ್ನ ಕೇಳಬಹುದು. ಒಂದ್ಸಲ ಕ್ವಿಕ್ ಆಗಿ ಏನಪ್ಪಾ ಅಂದ್ರೆ ನೋಡ್ಕೊಂಡ್ಬಿಡೋಣ. ನೋಡ್ರಿ, ಮಿಗ್ ವಿಮಾನ ಯಾವ ದೇಶಕ್ಕೆ ಸಂಬಂಧಪಟ್ಟ? ರಷ್ಯಾ ಬರ್ತದ. ನೆಕ್ಸ್ಟ್ ಚಿನೋಕ್ ಯಾವ್ದಪ್ಪ ಅಂದ್ರ ಅಮೆರಿಕ ಬರ್ತದ. ಅಪಾಚಿ ಯಾವ್ದಪ್ಪ ಅಂದ್ರ ಅಮೆರಿಕ ಬರ್ತದ. ತೇಜಸ್ ಭಾರತ ಬರ್ತದ. ನೆಕ್ಸ್ಟ್ ಸುಖ ಯುದ್ಧ ವಿಮಾನ ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಏನಪ್ಪಾ ಅಂತ ತಯಾರಿಸ್ತವ. ರಫೇಲ್ ಯುದ್ಧ ವಿಮಾನ ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಫ್ರಾನ್ಸಿಗೆ ಸಂಬಂಧಪಟ್ಟದ. ಯಾವ್ದು ಸಂಬಂಧಪಟ್ಟದ? ಫ್ರಾನ್ಸಿಗೆ ಏನಪ್ಪಾ ಅಂದ್ರ ಅದು ಸಂಬಂಧಪಟ್ಟದ. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರ ಭಾರತೀಯ ವಾಯುಸೇನೆ ವಿಶೇಷತೆಗಳು ಬರ್ತಾವ. ಯಾವ್ದು ಬರ್ತದ? ಭಾರತೀಯ ವಾಯುಸೇನೆ ವಿಶೇಷತೆಗಳು ಏನಪ್ಪಾ ಅಂದ್ರ ಬರ್ತಾವ. ನೋಡ್ರಿ, ಏನೇನದ ವಿಶೇಷತೆ ನೋಟ್ ಮಾಡ್ಕೋರಿ. ವಿಶ್ವದ ಅತಿ ಎತ್ತರದ ವಾಯುನೆಲೆ ದೌಲತ್ ಬೇಗ್ ಓಲ್ಡಿ ಅಂತ ಬರ್ತದ. ವಿಶ್ವದ ಅತಿ ಎತ್ತರದ ವಾಯುನೆಲೆ ಯಾವ್ದಪ್ಪ ಅಂದ್ರ ದೌಲತ್ ಬೇಗ್ ಓಲ್ಡಿ ಅಂತ ಬರ್ತದ. ಇದು ಏನಪ್ಪಾ ಅಂದ್ರೆ 16,614 ಅಡಿ ಏನಪ್ಪಾ ಅಂದ್ರೆ ಎತ್ತರದಲ್ಲದ. ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಲಡಾಖ್ ಪ್ರದೇಶದಲ್ಲಿ ಕಂಡು ಬರ್ತದ. ವಿಶ್ವದ ಅತಿ ಎತ್ತರದ ವಾಯುನೆಲೆ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಲಡಾಖ್ ರಾಜ್ಯದಲ್ಲಿ ಕಂಡು ಬರ್ತದ. ಇದರ ಎತ್ತರ ಎಷ್ಟಿದಪ್ಪ ಅಂದ್ರ 16,614 ಅಡಿ ಎತ್ತರ ಅದ. ಯಾವ ಸ್ಥಳದಲ್ಲಿಪ್ಪ ಅಂದ್ರ ದೌಲತ್ ಬೇಗ್ ಓಲ್ಡಿ ವಾಯುನೆಲೆ ಅದ. ಯಾವ ವಾಯುನೆಲೆ ಅದು? ದೌಲತ್ ಬೇಗ್ ಓಲ್ಡಿ ಅನ್ನೋ ವಾಯುನೆಲೆ ಏನಪ್ಪಾ ಅಂದ್ರ ವಿಶ್ವದ ಅತಿ ಎತ್ತರದ ವಾಯುನೆಲೆ ಆಗ್ಯದ. ನೆಕ್ಸ್ಟ್ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ಇಂಡಿಯನ್ ಏರ್ ಫೋರ್ಸ್ ಸ್ಟೇಷನ್. ಇಂಪಾರ್ಟೆಂಟ್ ನೋಡ್ರಿ, ಇದು ಇಂಡಿಯನ್ ಏರ್ ಫೋರ್ಸ್ ಸ್ಟೇಷನ್ ಎಲ್ಲಿದೆ ಅಂತ ನಮಗೆ ಏನಪ್ಪಾ ಅಂದ್ರೆ ಪ್ರಶ್ನೆ ಕೇಳಬಹುದು. ಎಲ್ಲಿದಪ್ಪ ಅಂದ್ರ ಉತ್ತರ ಪ್ರದೇಶದೊಳಗದ. ಎಲ್ಲದ? ಉತ್ತರ ಪ್ರದೇಶದ ಗಾಜಿಯಾಬಾದ್ ನಂತರ. ಇದರ ವಿಶೇಷ ಏನಪ್ಪಾ ಅಂದ್ರ ಏಷ್ಯಾದಲ್ಲೇ ಅತ್ಯಂತ ದೊಡ್ಡದಾದಂತ ಏರ್ ಫೋರ್ಸ್ ಸ್ಟೇಷನ್ ಆಗಿದೆ. ಯಾವುದಂದ್ರ ಇಂಡನ್ ಯಾವುದು
ಇಂಡನ್ ಏರ್ಫೋರ್ಸ್ ಸ್ಟೇಷನ್. ಯಾವುದು? ಇಂಡನ್ ಏರ್ಫೋರ್ಸ್ ಸ್ಟೇಷನ್ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದಂತ ಏರ್ಫೋರ್ಸ್ ಸ್ಟೇಷನ್ ಆಗ್ಯದ. ಇದು ಎಲ್ಲಿದಪ್ಪ ಅಂದ್ರೆ ಉತ್ತರ ಪ್ರದೇಶದೊಳ ಗಾಜಿಬಾದ್ನಲ್ಲಿ ಅದ. ಇನ್ನ ಭಾರತೀಯ ವಾಯುಸೇನೆ ಇತಿಹಾಸದಲ್ಲಿ ಮಾರ್ಷಲ್ ಆಫ್ ದಿ ಏರ್ಫೋರ್ಸ್, ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ಆಗ್ತದ. ಭಾರತೀಯ ವಾಯುಸೇನೆ ಇತಿಹಾಸದಲ್ಲಿ ಮಾರ್ಷಲ್ ಆಫ್ ದಿ ಏರ್ಫೋರ್ಸ್ ಅನ್ನು ಪಡೆದವ್ರು ಅಂದ್ರ 5 ನಕ್ಷತ್ರಗಳ ರ್ಯಾಂಕ್ ಅನ್ನು ಪಡೆದವ್ರು ಯಾರಪ್ಪ ಅಂದ್ರ ಅರ್ಜುನ್ ಸಿಂಗ್ ಬರ್ತಾರ. ಯಾರು ಬರ್ತಾರ? ಅರ್ಜುನ್ ಸಿಂಗ್. ಮಾರ್ಷಲ್ ಆಫ್ ದಿ ಏರ್ಫೋರ್ಸ್ ಅರ್ಜುನ್ ಸಿಂಗ್ ಅವ್ರು ಏನಪ್ಪಾ ಅಂದ್ರ 5 ನಕ್ಷತ್ರಗಳನ್ನು ಪಡೆದವರು, 5 ಸ್ಟಾರ್ ರ್ಯಾಂಕ್ ಅನ್ನು ಪಡೆದ ಏಕೈಕ ಅಧಿಕಾರಿ ಆಗಿದ್ದಾರೆ ನೋಡಿ. ಇಂಪಾರ್ಟೆಂಟ್ ಇದು. ಭಾರತೀಯ ವಾಯುಸೇನೆಯಲ್ಲಿ 5 ಸ್ಟಾರ್ ಅನ್ನು ಪಡೆದ ಏಕೈಕ ಅಧಿಕಾರಿ ಯಾರಪ್ಪ ಅಂದ್ರ ಮಾರ್ಷಲ್ ಆಫ್ ದಿ ಏರ್ಫೋರ್ಸ್ ಅರ್ಜುನ್ ಸಿಂಗ್ ಅವ್ರು ಬರ್ತಾರೆ. ಯಾರು ಬರ್ತಾರ? ಮಾರ್ಷಲ್ ಆಫ್ ದಿ ಏರ್ಫೋರ್ಸ್ ಅರ್ಜುನ್ ಸಿಂಗ್ ಅವ್ರು ಏನಪ್ಪಾ ಅಂದ್ರ ಬರ್ತಾರೆ. ಇನ್ನ ಭಾರತೀಯ ವಾಯುಸೇನೆಯ ಗಾತ್ರ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ಅಮೆರಿಕ, ರಷ್ಯಾ, ಚೀನಾದ ನಂತರ ವಿಶ್ವದ ಏನಾಗಿದಪ್ಪ ಅಂದ್ರ 4ನೇ ಅತಿ ದೊಡ್ಡ ವಾಯುಪಡೆ ಆಗಿದೆ. ಮೊದಲ ಡಿಸ್ಕಸ್ ಮಾಡಿದ್ವಿ ನೋಡ್ರಿ. ಪ್ರಪಂಚದಲ್ಲಿ ಅತಿ ದೊಡ್ಡದಾದ ವಾಯುಪಡೆ ಯಾವ್ದು ಬರ್ತದಪ್ಪ ಅಂದ್ರ ಅಮೆರಿಕ ಬರ್ತದ. ಯಾವ್ದು ಬರ್ತದ? ಅಮೆರಿಕ ಬರ್ತದ. ಇನ್ನು ಎರಡನೇದು ಯಾವ್ದು ಬರ್ತದಪ್ಪ ಅಂದ್ರ ರಷ್ಯಾ ಬರ್ತದ. ಇನ್ನು ಮೂರನೇದು ಯಾವ್ದು ಬರ್ತದಪ್ಪ ಅಂದ್ರ ಚೀನಾ ಬರ್ತದ. ಇನ್ನು 4ನೇದು ಯಾವಪ್ಪ ಅಂದ್ರ ಇಂಡಿಯಾ ಬರ್ತದ. ನೋಡ್ರಿ, ಭಾರತೀಯ ವಾಯುಸೇನೆ ಗಾತ್ರ ಮತ್ತು ಸಾಮರ್ಥ್ಯ ಅದರ ಮೇಲೆ ಎಷ್ಟನೇ ಸ್ಥಾನದಲ್ಲಿ ಇದಪ್ಪ ಅಂದ್ರ 4ನೇ ಸ್ಥಾನದ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದು ಯಾವ್ದಪ್ಪ ಅಂದ್ರ ಅಮೆರಿಕ ಬರ್ತದ. ಯಾವ್ದು ಬರ್ತದ? ಅಮೆರಿಕ ಬರ್ತದ. ಎರಡನೇದು ರಷ್ಯಾ ಬರ್ತದ. ಮೂರನೇದು ಏನಪ್ಪಾ ಅಂದ್ರ ಚೀನಾ ಬರ್ತದ. ನೆಕ್ಸ್ಟ್, ಭಾರತೀಯ ವಾಯುಸೇನೆಯ ಮೊದಲ ಮುಖ್ಯಸ್ಥರು ಯಾರಪ್ಪ ಅಂದ್ರ ಸುಬ್ರತೋ ಮುಖರ್ಜಿ ಬರ್ತಾರೆ. ಯಾವ್ದು? ಸುಬ್ರತೋ ಮುಖರ್ಜಿ ಅವ್ರ ಏನಪ್ಪಾ ಅಂದ್ರ ಭಾರತೀಯ ವಾಯುಸೇನೆಯ ಮೊದಲ ಮುಖ್ಯಸ್ಥರು. ಕೇಳ್ತಾರೆ ನಮ್ಮ ಪರೀಕ್ಷೆ ಒಳಗ. ಭಾರತೀಯ ವಾಯುಸೇನೆಯ ಮೊದಲ ಮುಖ್ಯಸ್ಥರು ಯಾರಂತ ಕೇಳ್ಬಹುದು, ಈಗಿನ ಮುಖ್ಯಸ್ಥರು ಯಾರಂತ ಕೇಳ್ಬಹುದು. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಮಗೆ ಪ್ರಶ್ನೆಗಳು ಬರ್ತಾವ. ಭಾರತೀಯ ವಾಯುಸೇನೆ ಮೊದಲ ಮುಖ್ಯಸ್ಥರ ಸುಬ್ರತೋ ಬರ್ತಾರ. ಈಗಿನ ವಾಯು ಮುಖ್ಯಸ್ಥರು ಯಾರು ಬರ್ತಾರ ನೋಡೋಣ ಕಾಮೆಂಟ್ ಬಾಕ್ಸ್ ಒಳಗೆ ನೀವು ಏನಪ್ಪ ಅಂದ್ರ ತಿಳಿಸ್ರಿ. ಆದ್ರೆ ಎಷ್ಟನೇ ಮುಖ್ಯಸ್ಥರು ಅನ್ನೋದು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ತಿಳಿಸ್ಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್, ಇವರನ್ನು ವಾಯುಸೇನೆಯ ಪಿತಾಮಹ ಎಂದು ಕರೆಯುತ್ತಾರೆ. ಯಾರನ್ನು ವಾಯುಸೇನೆಯ ಪಿತಾಮಹ ಅಂತ ಕರೀತಾರಪ್ಪ ಅಂದ್ರ ಸುಬ್ರತೋ ಮುಖರ್ಜಿ ಅವರ ಏನಪ್ಪಾ ಅಂದ್ರ ವಾಯುಸೇನೆಯ ಭಾರತೀಯ ವಾಯುಸೇನೆಯ ಪಿತಾಮಹ ಅಂತ ಕರೀತಾರ. ಇಂಪಾರ್ಟೆಂಟು, ಇಲ್ಲಿ ನೋಟ್ ಮಾಡ್ಕೋಬೇಕು. ಭಾರತೀಯ ವಾಯುಸೇನೆಯ ಪಿತಾಮಹ ಯಾರಪ್ಪ ಅಂದ್ರ ಸುಬ್ರತೋ ಮುಖರ್ಜಿ ಬರ್ತಾರ. ಯಾರು ಬರ್ತಾರ? ಸುಬ್ರತೋ ಮುಖರ್ಜಿ ಬರ್ತಾರ. ಇನ್ನ ಭಾರತೀಯ ಭೂಸೇನೆಯ ಪಿತಾಮಹ ಯಾರು? ಮೂರು ಏನಪ್ಪ ಅಂದ್ರೆ ನೋಟ್ ಮಾಡ್ಕೋರಿ. ಭಾರತೀಯ ಭೂಸೇನೆಯ ಪಿತಾಮಹ ಯಾರು ಬರ್ತಾರಪ್ಪ ಅಂದ್ರ ಮೇಜರ್ ಜನರಲ್ ಶ್ರಿಂಗರ್ ಲಾರೆನ್ಸ್ ಬರ್ತಾರೆ. ಯಾರು? ಮೇಜರ್ ಜನರಲ್ ಶ್ರಿಂಗರ್ ಲಾರೆನ್ಸ್ ಅವ್ರ ಏನಪ್ಪಾ ಅಂದ್ರ ಭಾರತೀಯ ಭೂಸೇನೆಯ ಪಿತಾಮಹ ಆಗಿದ್ದಾರ. ಇನ್ನ ಭಾರತೀಯ ನೌಕಾಪಡೆಯ ಪಿತಾಮಹ ಯಾರು ಬರ್ತಾರಪ್ಪ ಅಂದ್ರ ಛತ್ರಪತಿ ಶಿವಾಜಿ ಬರ್ತಾರ. ನೋಡ್ರಿ, ನೀನೇನ್ ಹೇಳ್ತೀನಿ ನೋಡ್ರಿ. ಭಾರತೀಯ ವಾಯುಸೇನೆಯ ಪಿತಾಮಹ ಯಾರಂದ್ರ ಸುಬ್ರತೋ ಮುಖರ್ಜಿ ಬರ್ತಾರ. ಯಾರು ಬರ್ತಾರ ಹೇಳ್ರಿ ಒಂದ್ಸಲ ನಮ್ ಜೊತೆ. ಯಾರು ಬರ್ತಾರ? ಸುಬ್ರತೋ ಮುಖರ್ಜಿ ಬರ್ತಾರ. ನೆಕ್ಸ್ಟ್, ಭಾರತೀಯ ಭೂಸೇನೆಯ ಪಿತಾಮಹ ಯಾರು ಬರ್ತಾರ? ಮೇಜರ್ ಜನರಲ್ ಸ್ಟ್ರಿಂಗರ್ ಲಾರೆನ್ಸ್ ಬರ್ತಾರೆ. ಯಾರು ಬರ್ತಾರ? ಸ್ಟ್ರಿಂಗರ್ ಲಾರೆನ್ಸ್ ಬರ್ತಾನ. ಹೇಳ್ರಿ ಒಂದ್ಸಲ. ಮೇಜರ್ ಜನರಲ್ ಸ್ಟ್ರಿಂಗರ್ ಲಾರೆನ್ಸ್ ಬರ್ತಾರ. ಭಾರತೀಯ ನೌಕಾಪಡೆಯ ಪಿತಾಮಹ ಯಾರು ಬರ್ತಾರ? ಛತ್ರಪತಿ ಶಿವಾಜಿ ಬರ್ತಾರ. ಛತ್ರಪತಿ ಶಿವಾಜಿ ಮಹಾರಾಜರ ಏನಪ್ಪಾ ಅಂದ್ರ ಭಾರತೀಯ ನೌಕಾಪಡೆಯ ಪಿತಾಮಹ ಅಂತ ಏನಪ್ಪಾ ಅಂದ್ರ ಕರೀತಾರ. ನೆಕ್ಸ್ಟ್, ವಾಯುಸೇನೆಯಲ್ಲಿ ಪರಮವೀರ ಚಕ್ರ ಪಡೆದ ಏಕೈಕ ಅಧಿಕಾರಿ ಯಾರಂದ್ರ ನಿರ್ಮಲಜಿತ್ ಸಿಂಗ್ ಸೆಕೋನ ಬರ್ತಾರ. ವಾಯುಸೇನೆಯಲ್ಲಿ ಪರಮವೀರ ಚಕ್ರವನ್ನು ಪಡೆದ ಏಕೈಕ ಅಧಿಕಾರಿ ಯಾರಪ್ಪ ಅಂದ್ರ ನಿರ್ಮಲಜಿತ್ ಸಿಂಗ್ ಸೆಕೋನ ಬರ್ತಾರ. ಯಾರು? ನಿರ್ಮಲಜಿತ್ ಸಿಂಗ್ ಸೆಕೋನ್ ಅನ್ನೋರು ಏನಪ್ಪಾ ಅಂದ್ರ ವಾಯುಸೇನೆಯಲ್ಲಿ ಪರಮ ಚಕ್ರ ಪ್ರಶಸ್ತಿಯನ್ನು ಪಡೆದಂತ ಏಕೈಕ ಅಧಿಕಾರಿ ಬರ್ತಾರೆ. ಯಾರು ಬರ್ತಾರ? ಏಕೈಕ ಅಧಿಕಾರಿ ಬರ್ತಾರ. ನೋಡ್ರಿ ಸ್ನೇಹಿತರೆ, ಇಲ್ಲಿ ವಾಯುಸೇನೆಗೆ, ರಕ್ಷಣಾ ಪಡೆಗೆ ಮತ್ತು ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಏನಪ್ಪಾ ಅಂದ್ರ ವಿಸ್ತೃತ ರೂಪಗಳು ಅಬ್ರಿವೇಷನ್ಸ್ ಅದಾವ. ಏನದವ? ಅಬ್ರಿವೇಷನ್ಸ್. ಆಲ್ರೆಡಿ ಏನಪ್ಪಾ ಅಂದ್ರ ನಮ್ಮ GPSR, HSR, PSR ಪರೀಕ್ಷೆ ಏನಪ್ಪಾ ಅಂದ್ರ ಕೆಲವೊಂದಿಷ್ಟು ಅಬ್ರಿವೇಷನ್ಸ್ ಅದಾವ. ಅಂದ್ರೆ ವಿಸ್ತೃತ ರೂಪಗಳದಾವ. ನೋಡ್ರಿ, IAF ಅಂದ್ರ ಇಂಡಿಯನ್ ಏರ್ಫೋರ್ಸ್ ಅಂತ. ಯಾವುದು? IAF ಅಂದ್ರ ಇಂಡಿಯನ್ ಏರ್ಫೋರ್ಸ್. ಒಂದ್ ಮಾರ್ಕ್ಸ್ ಏನಪ್ಪಾ ಅಂದ್ರ ಫಿಕ್ಸ್ ಕೇಳ್ತಾನ. ಈ ವಿಸ್ತೃತ ರೂಪಗಳ ಮೇಲೆ ಏನಪ್ಪಾ ಅಂದ್ರೆ GPT ಮತ್ತು HSR, PSR ಪರೀಕ್ಷೆ ಒಂದ್ ಮಾರ್ಕ್ಸ್ ಏನಪ್ಪಾ ಅಂದ್ರೆ ಫಿಕ್ಸ್ ಕೇಳ್ತಾನ. ಒಂದ್ಸಲ ಏನಪ್ಪಾ ಅಂದ್ರೆ ಕಣ್ಣಾಯಿಸ್ಬಿಡ್ರಿ. IAF ಅಂದ್ರ ಇಂಡಿಯನ್ ಏರ್ಫೋರ್ಸ್ ಅಂತ, ಭಾರತೀಯ ವಾಯುಸೇನೆ ಅಂತ. IOC ಅಂದ್ರ INC ಅಂದ್ರೆ ಏನಪ್ಪಾ ಅಂದ್ರೆ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅಂತ. ಇದು ಬಿಡ್ರಿ, ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ನೋಡಿ. ಇಂಪಾರ್ಟೆಂಟ್. LC ಅಂದ್ರೆ ಏನಪ್ಪಾ ಅಂದ್ರ ಲೈಟ್ ಕಂಬಾಟ್ ಏರ್ಕ್ರಾಫ್ಟ್ ಅಂತ, ಅಗ್ರ ಯುದ್ಧ ವಿಮಾನ ಅಂತ. ಉದಾಹರಣೆಗೆ ಏನಪ್ಪಾ ಅಂದ್ರ ತೇಜಸ್ ಬರ್ತದ. HAL ಬಹಳ ಇಂಪಾರ್ಟೆಂಟ್ ನೋಡ್ರಿ. HAL
ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಬರ್ತದ. ಭಾರತೀಯ ವಿಮಾನಿಕ ತಯಾರಿಕಾ ಸಂಸ್ಥೆ ಯಾವ್ದದು? ಭಾರತೀಯ ವಿಮಾನ ತಯಾರಿಕಾ ಸಂಸ್ಥೆ ಬರ್ತದ. ಇನ್ನ ಎರಡನೇದ್ ನೋಡ್ರಿ, ರಕ್ಷಣಾ ಇಲಾಖೆ ಮತ್ತು ಸಂಶೋಧನೆಗೆ ಸಂಬಂಧಪಟ್ಟಂತೆ DRDO. ಆಲ್ರೆಡಿ ಏನಪ್ಪಾ ಅಂದ್ರೆ ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರೆ ಪ್ರಶ್ನೆಗಳಿದನ. DRDO ವಿಸ್ತೃತ ರೂಪ ಏನಪ್ಪಾ ಅಂದ್ರ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಬರ್ತದೆ. ಅಂದ್ರೆ ಕನ್ನಡದಾಗ ಏನಪ್ಪಾ ಅಂದ್ರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಇಂಪಾರ್ಟೆಂಟ್, ಒಂದ್ಸಲ ಏನಪ್ಪಾ ಅಂದ್ರೆ ನಾನು ಅನಿಸ್ತೇನೆ ಅಂದ್ಬಿಡ್ರಿ. DRDO ಇದರ ವಿಸ್ತೃತ ರೂಪ ಏನಪ್ಪಾ ಅಂದ್ರ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಏನಪ್ಪಾ ಅಂದ್ರ ಬರ್ತದ. ಅಂದ್ರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಯಾವುದು? ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಯಾಕೆ ನಿಮಗೆ ಒಳ್ಳಿ ಮಿಳ್ಳಿ ಈ ರೀತಿಯಾಗಿ ಹೇಳ್ತೀನಪ್ಪ ಅಂದ್ರ ಈ ವಿಷಯ ಈ ಪರೀಕ್ಷೆಗೆ ಏನಪ್ಪಾ ಅಂದ್ರ ಕೇಳಿದಾನ, ನಮಗೆ ಇಂಪಾರ್ಟೆಂಟ್. ಮುಂದಿನ ಸಹ ಏನ್ ಮಾಡ್ಬೋದಪ್ಪ ಅಂದ್ರ ಆತ ಕೇಳ್ಬೋದು. ನೆಕ್ಸ್ಟ್ ಇಸ್ರೋ ಬರ್ತದೆ. ಇದು ಇಂಪಾರ್ಟೆಂಟ್. ಇಸ್ರೋನ ಏನಪ್ಪಾ ಅಂದ್ರ ಇಂಪಾರ್ಟೆಂಟ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಬರ್ತದ. ಅಂದ್ರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ನೋಡ್ರಿ, ಇಸ್ರೋ ಅಂದ್ರೆ ಏನಪ್ಪಾ ಅಂದ್ರ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಏನಪ್ಪಾ ಅಂದ್ರ ಬರ್ತದ. ಅಂದ್ರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇದರ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರ ಬೆಂಗಳೂರು ನಗರದಲ್ಲಿ ಅದ. ಇಂಪಾರ್ಟೆಂಟ್. ಇದನ್ನ ಎಲ್ಲದರ ಕೇಂದ್ರ ಕಚೇರಿ ಬೆಂಗಳೂರು ನಗರದ. ನೆಕ್ಸ್ಟ್ ಇನ್ನು ICBM ಅಂದ್ರ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ನೋಡ್ರಿ, ICBM ಅಂದ್ರೆ ಏನಪ್ಪಾ ಅಂದ್ರ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಬರ್ತದೆ. ಅಂದ್ರೆ ಖಂಡಾಂತರ ಕ್ಷಿಪಣಿಗಳು ಬರ್ತಾವ. ಉದಾಹರಣೆಗೆ ಏನಪ್ಪಾ ಅಂದ್ರ ಅಗ್ನಿ 5. ನೆಕ್ಸ್ಟ್ SAM SAM ಅಂದ್ರ ಸರ್ಫೇಸ್ ಟು ಏರ್ ಮಿಸೈಲ್. ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಗಳಂತ ಬರ್ತಾವ. ನೆಕ್ಸ್ಟ್ ಕಮಾಂಡೋಗಳಿಗೆ ಸಂಬಂಧಪಟ್ಟಂತ ನೋಡ್ರಿ NSG ಇಂಪಾರ್ಟೆಂಟ್ ಆಗ್ತದೆ. ಇವೆಲ್ಲ ಏನದ 4 ಇಂಪಾರ್ಟೆಂಟ್ ನೋಡ್ರಿ. NSG ಅಂದ್ರೆ ಏನಪ್ಪಾ ಅಂದ್ರ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ರಾಷ್ಟ್ರೀಯ ಭದ್ರತಾ ಪಡೆಗೆ ಏನಪ್ಪಾ ಅಂದ್ರ ಅಂತ ಅರ್ಥ ಕೊಡ್ತದ. ನೆಕ್ಸ್ಟ್ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ. CRPF ಅಂದ್ರೆ ಏನಪ್ಪಾ ಅಂದ್ರ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಆಲ್ರೆಡಿ ಏನಪ್ಪಾ ಅಂದ್ರ ಕೇಳಿದಾನೆ. ಕನ್ನಡದಾಗ ಏನದಂದ್ರ ಕೇಂದ್ರ ಮೀಸಲು ಪೊಲೀಸ್ ಪಡೆ. ಇವನ ಇನ್ನೊಂದು ಈ ಅಬ್ಸರ್ವೇಷನ್ ಏನದವಲ್ಲ ಆಲ್ಮೋಸ್ಟ್ ಇಂಗ್ಲಿಷ್ ಒಳಗ ನೆನಪಿಟ್ಕೋರಿ. ಯಾಕಂದ್ರೆ ಇಂಗ್ಲಿಷ್ ಒಳಗನ ಏನಪ್ಪಾ ಅಂದ್ರ ಆತ ಕೇಳ್ತಿರ್ತಾನೆ. ಕನ್ನಡದಾಗ ಇಂಗ್ಲಿಷ್ ಒಳಗನು ಏನಪ್ಪಾ ಅಂದ್ರೆ ಕನ್ನಡದಾಗ ನಮಗೆ ಜಲ್ದಿ ನೆನಪಾಗ್ತಾವ. ಇಂಗ್ಲಿಷ್ ಒಳಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಕಷ್ಟ ಅನಿಸ್ತದ. ಹಾಗಾಗಿ ಸಾಧ್ಯವಾದಷ್ಟು ಏನ್ ಮಾಡ್ರಪ್ಪ ಅಂದ್ರ ನೀವು ಇಂಗ್ಲಿಷ್ ಒಳಗ ನೆನ್ಪಿಡ್ರಿ. ನೆಕ್ಸ್ಟ್ BSF ಅಂದ್ರೆ ಏನಪ್ಪಾ ಅಂದ್ರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಏನು? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದ್ರೆ ಗಡಿ ಭದ್ರತಾ ಪಡೆ ಅಂತ ಬರ್ತದೆ. ನೆಕ್ಸ್ಟ್ ITBP ಅಂದ್ರೆ ಏನಪ್ಪಾ ಅಂದ್ರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್. ಇಂಡಿಯಾ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಅಂದ್ರೆ ಏನಪ್ಪಾ ಅಂದ್ರ ಭಾರತ ಟಿಬೇಟ್ ಗಡಿ ಪೊಲೀಸ್ ಅಂತ ಬರ್ತದ. ಇನ್ನ ಭೂಸೇನೆ ಮತ್ತು ನೌಕಾಸೇನೆಗೆ ಸಂಬಂಧಪಟ್ಟ ನೋಡ್ರಿ CDS ಅಂದ್ರೆ ಏನಪ್ಪಾ ಅಂದ್ರ ಹಿಂದಿನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ. ಭಾರತದ 3 ಸೇನೆಗಳ ಸಂಯೋಜಿತ ಮುಖ್ಯಸ್ಥರ ಅಂತ ಅರ್ಥ ಕೊಡ್ತದ. COAS ಅಂದ್ರ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್. ನೋಡ್ರಿ, ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಅಂದ್ರೆ ಏನಪ್ಪಾ ಅಂದ್ರ ಭೂಸೇನೆಯ ಮುಖ್ಯಸ್ಥರು ಬರ್ತಾರ. ಇನ್ನ INS ಆಲ್ರೆಡಿ ಕೇಳಿದಾನೆ. ಇದು INS ವಿಸ್ತೃತ ರೂಪ ಇಂಡಿಯನ್ ನಾವೆಲ್ ಶಿಪ್ ಅಂತ ಬರ್ತದೆ. ಇಂಡಿಯನ್ ನಾವೆಲ್ ಶಿಪ್ ಅಂದ್ರೆ ಭಾರತೀಯ ನೌಕಾ ಹಡಗ ಅಂತ ಬರ್ತದ. ಉದಾಹರಣೆಗೆ ಏನಪ್ಪಾ ಅಂದ್ರ INS ವಿಕ್ರಾಂತ್ ಅಂತ ನೆನಪಿಟ್ಕೋರಿ. ನೆಕ್ಸ್ಟ್ LOC ಲೈನ್ ಆಫ್ ದಿ ಕಂಟ್ರೋಲ್. ಗಡಿ ನಿಯಂತ್ರಣ ರೇಖೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದೆ. LOC ಯಾವ ದೇಶಗಳ ಮಧ್ಯೆ ಇದಪ್ಪ ಅಂದ್ರ ಭಾರತ ಮತ್ತು ಏನಪ್ಪಾ ಅಂದ್ರ ಪಾಕಿಸ್ತಾನ ಮಧ್ಯೆ ಏನಪ್ಪಾ ಅಂದ್ರ ಅದ. ನೆಕ್ಸ್ಟ್ LAC ಅಂದ್ರ ಲೈನ್ ಆಫ್ ದಿ ಆಕ್ಚುಯಲ್ ಕಂಟ್ರೋಲ್ ಅಂದ್ರ ವಾಸ್ತವಿಕ ನಿಯಂತ್ರಣ ರೇಖೆ. ಯಾವುದು? ವಾಸ್ತವಿಕ ನಿಯಂತ್ರಣ ರೇಖೆ ಯಾವ ದೇಶದಲ್ಲಿ ಅಂದ್ರ ಭಾರತ ಮತ್ತು ಚೀನಾ ಮಧ್ಯೆ ಏನಪ್ಪಾ ಅಂದ್ರ ಹದ. ಇಲ್ಲಿ ಆಲ್ರೆಡಿ ಏನಪ್ಪಾ ಅಂದ್ರೆ ಎರಡೂ ಏನಾಗಿದಪ್ಪ ಅಂದ್ರ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಏನ್ ಮಾಡಿದಾನಪ್ಪ ಅಂದ್ರ ಕೇಳಿದಾನ. LOC ನ ಕೇಳಿದಾನ, LAC ಏನಪ್ಪಾ ಅಂದ್ರ ಕೇಳಿದಾನ. ನೋಡ್ರಿ, LOC ಅಂದ್ರ ಲೈನ್ ಆಫ್ ದಿ ಕಂಟ್ರೋಲ್ ಗಡಿ ಅಂತ. ಲೈನ್ ಆಫ್ ದಿ ಕಂಟ್ರೋಲ್ ಗಡಿ ನಿಯಂತ್ರಣ ರೇಖೆ ಅಂತ ಅರ್ಥವನ್ನು ಕೊಡ್ತದ. LAC ಅಂದ್ರ ಲೈನ್ ಆಫ್ ದಿ ಆಕ್ಚುಯಲ್ ಕಂಟ್ರೋಲ್ ಅಂತ. ವಾಸ್ತವಿಕ ನಿಯಂತ್ರಣ ರೇಖೆ. ಯಾವುದು? ವಾಸ್ತವಿಕ ನಿಯಂತ್ರಣ ರೇಖೆ ಭಾರತ ಮತ್ತು ಚೀನಾ ಮಧ್ಯೆ ಬರ್ತದ. ಇನ್ನ ಗಡಿ ನಿಯಂತ್ರಣ ರೇಖೆ ಏನಪ್ಪಾ ಅಂದ್ರ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಏನಪ್ಪಾ ಅಂದ್ರ ಬರ್ತದೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿಗೆ ಏನಾಗ್ತಪ್ಪ ಅಂದ್ರ ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರ ಮುಗಿತಾವ. ವಾಯುಸೇನೆಗೆ ಸಂಬಂಧಪಟ್ಟಂತೆ ಮತ್ತು GPD ಮತ್ತು HSR PSR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ಎಷ್ಟು ಬೇಕೋ ಅದನ್ನ ಮೀರಿ ಏನಾಗಿದಪ್ಪ ಅಂದ್ರೆ ಈ ವಿಡಿಯೋದೊಳಗೆ ಏನಪ್ಪಾ ನಾನು ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿವರೆಗೂ ನಮ್ಮ ಕ್ಲಾಸ್ ಅನ್ನ ನೋಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದೆ ಏನಪ್ಪಾ ಅಂದ್ರ ನೌಕಾಸೇನೆ ಬಗ್ಗೆ ಇನ್ ಡೀಟೇಲ್ ಆಗಿ ಏನಪ್ಪಾ ಅಂದ್ರ ಚರ್ಚೆಯನ್ನು ಮಾಡೋಣ. ಇಲ್ಲಿವರೆಗೆ ಈ ವಿಡಿಯೋನ ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರ
ನಾನು ಅಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.